ನಿಮ್ ಬೆಸ್ಟ್ ಫ್ರೆಂಡ್ ಇರ್ಬೋದು, ಹೇಳುವಂತ ಸುಳ್ಳು ಏನಾದ್ರು ಇಲ್ಲೇ ಇದ್ದೀನಿ, ಬರ್ತಾ ಇದ್ದೀನಿ. 10 ನಿಮಿಷದಲ್ಲಿ ಬಂದೆ. ಓಕೆ. ಈ ಒಂದು ಬ್ಯಾಡ್ ಹ್ಯಾಬಿಟ್ ನಾನು ಬಿಡ್ಲೇಬೇಕು ಅಂತ ಅನ್ಕೊಂಡಿದ್ದೀನಿ, ಎಷ್ಟು ಪ್ರಯತ್ನ ಮಾಡಿದ್ರು ಬಿಡಕ್ ಆಗ್ತಿಲ್ಲ. ಏನು ಬಟ್ಟೆ ಹಾಕೊಳ್ಳೋದು. ನೀವು ಇವರಿಗೆ ಈವರೆಗೂ ಕೇಳದಿರೋ ಪ್ರಶ್ನೆ ಏನಾದ್ರು ಇದ್ರೆ ಹೇಳಿ ಸರ್. ನಿಲ್ಗೆ ಭಾವನಾಗ ಲವ್ ಹೆಂಗಾಯ್ತು ಅಂತ. ಅದು ನೀವು ಇವ್ರಿಗೆ ಕೇಳಿ ಸರ್. ಯಾಕೋ ಮದುವೆ ಆಗಲ್ಲ. ಹ್ಯಾಂಡ್ಸಮ್ ತರುಣ. ನೀವು ಎಷ್ಟೇ ಒಳ್ಳೇದು ಮಾಡಿ ಅದನ್ನ ಯಾರು ನಾಪ್ ಕಟ್ಕೊಳ್ಳಲ್ಲ. ಅದೇ ಒಂದು ಕೆಟ್ಟದ್ದು ಮಾಡಿ ಟಪ್ ಅಂತ ನಾಪ್ ಕಟ್ಕೋತಾರೆ. ನೀವು 1000 ಒಳ್ಳೇದು ಮಾಡಿರ್ಬೋದು, ಬಟ್ ಒಂದೇ ಒಂದು ಕೆಟ್ಟದ್ದು ಮಾಡಿದ್ರೆ ನೀವು ಅದು ಮಾಡಿದ್ರಲ್ರಿ ನೀವು ಅಂದ್ಬಿಡ್ತಾರೆ. ಹೀ ಸ್ಟಕ್ ಟು ಹಿಸ್ ಬಿಲೀಫ್. ಭಾಳಷ್ಟು ಜನ ಅವ್ರಿಗೆ ತಲೆ ಕೆಡಿಸಿದ್ದಾರೆ. ಬೇಡ, ಆ ಹೀರೋನ ಹಾಕೊಂಬಡಿ, ಈ ಹೀರೋನ ಹಾಕೊಂಬಡಿ. ಈ ಸೆಟ್ ನೋ ಚಾನ್ಸ್. ಸೊ ಟೆರರ್ ಹೇಗಿದೆ ಸರ್? ಟೆರರ್ ಟೆರಿಫಿಕ್ ಆಗಿದೆ. ಓಕೆ. ಸೊ ಏನ ಎಕ್ಸ್ಪೆಕ್ಟ್ ಮಾಡ್ಬೋದು? ಬಿಕಾಸ್ ಟ್ರೈಲರ್ ನೋಡಿದ್ರಂತೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಬಿಕಾಸ್ ಯಾರನ್ನ ನೋಡಿ ಏನ ನಾವು ನಿರೀಕ್ಷೆ ಮಾಡ್ಬೋದು? ಒಬ್ಬ ಹೀರೋ ಇದ್ರೆ ಹೇಗಿರ್ಬೋದೇನೋ ಅಂತ ಹೇಳ್ಬೋದು. ನಿಮ್ದೇ ಶೇಡ್ಸ್ 3-4 ಇದೆ ಅಂತ ಕೇಳ್ಪಟ್ಟಿದೀವಿ. ಅದ್ರ ಜೊತೆಗೆ ಒಂದಷ್ಟು ಜನ ಹೀರೋಗಳನ್ನ ನಾವು ಒಂದೇ ಸಿನಿಮಾದಲ್ಲಿ ನೋಡ್ತಾ ಇದ್ವಿ. ನಾನು ಒಬ್ಬನೇ ಹೀರೋ ಅಲ್ಲಮ್ಮ, ಬಹುಶಃ ಇವರು ಹೀರೋ ಇರ್ಬೋದೇನೋ ಸಿನಿಮಾದಲ್ಲಿ, ಏನೋ ನಾನು ವಿಲನ್ ಇರ್ಬೋದೇನೋ. ದೇವು ಸರ್ ಇದ್ದಾರೆ, ಶಶಿ ಸರ್ ಇದ್ದಾರೆ, ಕುಮಾರ್ ಬಂಗಾರಪ್ಪ ಅವರು ಇದ್ದಾರೆ. ಇವರೆಲ್ಲರೂ ಹೀರೋಗಳು ಸಿನಿಮಾಗೆ. ನಾವೆಲ್ಲ ಒಂದೊಂದು ಪಾತ್ರದ. ಬಹುಶಃ ನನ್ನನ್ನು ಹೀರೋ ಆಗಿ ಪ್ರೊಜೆಕ್ಟ್ ಮಾಡ್ತಿದ್ದಾರೋ ಏನೋ, ಓಕೆ. ಬಟ್ ಬಹುಶಃ ಅದರಲ್ಲಿ ಸಿನಿಮಾದಲ್ಲಿ ನೋಡಿದಾಗ ನಿಮ್ಗೆ ಬೇರೆ ಥರ ಇರ್ಬೋದೇನೋ. ಐ ಕೆನಾಟ್ ಸೇ ಎನಿಥಿಂಗ್. ಸೊ ಎಲ್ಲರೂ ನಮ್ಮ ಸಿನಿಮಾದಲ್ಲಿ ಮಾಡಿರೋ ಅಷ್ಟೂ ಜನ ಹೀರೋಗಳೇ. ನಮ್ಮ ಟೆಕ್ನಿಷಿಯನ್ಸು ಹೀರೋಗಳೇ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೀರೋ, ನಮ್ಮ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಹೀರೋ, ನಮ್ಮ ಕ್ಯಾಮ್ರಾಮನ್ ಹೀರೋ, ನಮ್ಮ ಎಡಿಟರ್ ಹೀರೋ, ನಮ್ಮ ಡೈರೆಕ್ಟರ್ ಹೀರೋ, ನಮ್ಮ ಪ್ರೊಡ್ಯೂಸರ್ ಎಲ್ಲರಿಗಿಂತ ದೊಡ್ಡ ಹೀರೋ. ಓಕೆ. ಸೊ ಏನಾಗುತ್ತೆ ಅಂದ್ರೆ ಆದಿತ್ಯ ಸರ್ ನೋಡಿದ ತಕ್ಷಣ ಸಿನಿಮಾದ ಹೀರೋ ಅಂತ ಇಂಟ್ರೊಡ್ಯೂಸ್ ಮಾಡ್ಬೇಕು ಅನ್ಸುತ್ತೆ. ನೀವು ಹೆಂಗೆ ನಮ್ಮ ತಲೆ ಕೆಲಸ ಕೊಡ್ತೀರಾ ಅಂದ್ರೆ ಇಟ್ ಈಸ್ ಇದರಲ್ಲಿ ಹೀರೋನ ವಿಲನ್, ಯಾಕಂದ್ರೆ ಎರಡೂ ಅಕ್ಸೆಪ್ಟ್ ಮಾಡ್ಬಿಟ್ಟಿದೀವಿ. ಇನ್ನೊಂದು ವಾರ ತಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ರಾಮ ಯಾರು ರಾವಣ ಯಾರು ಅಥವಾ ಇಬ್ರು ಒಬ್ಬನೇನಾ. ಕೇವಲ ಒಂದು ವಾರ ಟೈಮ್ ಇದೆ. ಏಪ್ರಿಲ್ 10ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ತುಂಬಾ ಪ್ರೀತಿಯಿಂದ ಮಾಡಿರೋ ಸಿನಿಮಾ, ತುಂಬ ಜವಾಬ್ದಾರಿಯಿಂದ ಮಾಡಿರೋ ಸಿನಿಮಾ, ತುಂಬ ಕಾಳಜಿ ವಹಿಸಿ ಮಾಡಿರೋ ಸಿನಿಮಾ. ರಂಜನ್ ನಮ್ಮ ಸಿನಿಮಾ ಡೈರೆಕ್ಟ್ರು, ನಮ್ಮ ಸಿಲ್ಕ್ ಬಂಜಣ್ಣ ಮತ್ತು ರವಿ ಅವರು, ಸ್ಮಿತಾ ವಶಿಷ್ಠ ಅವರು ಈ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ. ನವೀನ್ ನಮ್ಮ ಸಿನಿಮಾದ ಕ್ಯಾಮ್ರಾಮನ್, ಶ್ರೀಕಾಂತ್ ನಮ್ಮ ಎಡಿಟರ್, KGF ಮಾಡಿದಂಥ ಶ್ರೀಕಾಂತ್. ಸಿನಿಮಾ ನಾವು ನೋಡಿದ್ದೀವಿ ಕೂತ್ಕೊಂಡು, ನಮ್ಮಗಳಿಗೆ ತುಂಬಾ ಖುಷಿ ಇದೆ. ಇಲ್ಲಾಂದ್ರೆ ಈ ಥರ ಕೂತ್ಕೊಂಡು ಇಷ್ಟೊಂದು ಮಾತಾಡೋಕ್ಕೆ ಯಾರಿಗೂ ಧೈರ್ಯ ಇರಲ್ಲ. ಯಾಕಂದ್ರೆ ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತ ಮಾಡಿಲ್ಲ ನಾವು, ನೋಡೋರ್ಗೂ ಮುದ್ದಾಗಬೇಕು, ಆ ರೀತಿ ಮಾಡಿದ್ವಿ. ಸರ್ ಟೆರರ್ ಅಂತ ಹೇಳಿದ್ರು, ಮಾಸ್ ಏನ್ ಕೊರತೆ ಇಲ್ಲ, ಅಲ್ಲಿ ಆಕ್ಷನ್ ಏನ್ ಕೊರತೆ ಇಲ್ಲ, ಥ್ರಿಲ್ಲಿಂಗ್ ಆಗಂತೂ ಖಂಡಿತವಾಗ್ಲೂ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಟೆರರ್ ಅಂದ್ರೆ ನಾವು ಯಾವ ತರ ಕಥೆ ಅಂತ ಅನ್ಕೊಳ್ಬಹುದು? ಅದನ್ನೇ ಹೇಳ್ದಂಗೆ ಇಟ್ ಇಸ್ ಕಥೆ. ನಾನು ಇಲ್ಲಿ ಯಾವ ಥರ ಕಥೆ ಅಂತ ಹೇಳೋದಕ್ಕೆ ಮುಂಚೆ ಇಟ್ ಇಸ್ ಅ ಕಂಪ್ಲೀಟ್ಲಿ ಕಮರ್ಷಿಯಲ್ ಎಂಟರ್ಟೈನರ್ಸ್. ಯಾವ ಥರ ಕಥೆ ಅಂತ ನೀವು ಕೇಳಿದಾಗ ನಾನು ಇವಾಗ ಹೇಳ್ಬೇಕು ಅಂದರೆ ಕಂಪ್ಲೀಟ್ ಕಥೆನೇ ಹೇಳ್ಬೇಕಾಗುತ್ತೆ. ಅದು ಗ್ಯಾರಂಟಿ ಹೇಳಲ್ಲ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಬಟ್ ಏನಂದರೆ ಇಟ್ಸ್ ಅ ಎಂಟರ್ಟೈನರ್, ಕಮರ್ಷಿಯಲ್ ಎಂಟರ್ಟೈನರ್ ವಿತ್ ಲಾಟ್ ಆಫ್ ಟ್ವಿಸ್ಟ್ಸ್, ಲಾಟ್ ಆಫ್ ಗ್ಲಾಮರ್, ಲಾಟ್ ಆಫ್ ಆ್ಯಕ್ಷನ್, ಲಾಟ್ ಆಫ್ ಆರ್ಟಿಸ್ಟ್ಸ್, ಲಾಟ್ ಆಫ್ ಹಾರ್ಡ್ ವರ್ಕ್. ಅಲ್ಲ, ಆದಿತ್ಯ ಪಾತ್ರನ ಹೇಳಬೇಕು ಅಂತ ಅಲ್ಲೊಂದು ಹಾಡಿದೆ, ರಾವಣ 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 11 ತಲೆಯ ರಾವಣ ಅಂತ. ಅದರಲ್ಲಿ ಆ ಕ್ಯಾರೆಕ್ಟರ್ದು ಒಂದು ಸ್ವಲ್ಪ ವಿಚಾರಗಳನ್ನ ಹಾಡಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಮೊನ್ನೆ ನಾವು ಟ್ರೈಲರ್ ಲಾಂಚ್ ಮಾಡಿದ್ದೀವಿ, ಹಾಡುಗಳನ್ನೆಲ್ಲ ಲಾಂಚ್ ಮಾಡಿದ್ದೀವಿ. ವೇಲುನೇ ಹೇಳ್ತಾ ಇದ್ರು, ಲಹರಿ ವೇಲು ಸರ್, ಇತ್ತೀಚೆಗೆ ಈ 3 ತಿಂಗಳಲ್ಲಿ ಈ ವರ್ಷದಲ್ಲಿ ಬಂದಿರೋ ಹಾಡುಗಳಲ್ಲಿ ನಿಮ್ಮ ಟೆರರ್ 2 ಹಾಡುಗಳು ತುಂಬಾನೇ ಚೆನ್ನಾಗಿ ಪಾಪ್ಯುಲರ್ ಆಗಿದೆ. ಬೊಂಬೆ ಬೊಂಬೆ ಮತ್ತೆ ರಾವಣ ರಾವಣ. ಹಾಗಾಗಿ ಥ್ಯಾಂಕ್ಸ್ ಟು ನಮ್ಮ ಹರ್ಷ ಮ್ಯೂಸಿಕ್ ಡೈರೆಕ್ಟ್ರು. 4 ಹಾಡುಗಳನ್ನ ಡಾಕ್ಟ್ರೇ ಬರೆದಿರೋದು, ನಾಗೇಂದ್ರ ಪ್ರಸಾದ್ ಅವರು. ಬೇರೆ ಬೇರೆ ಶೇಡಲ್ಲಿರೋ ಹಾಡುಗಳು, ಬೇರೆ ಬೇರೆ ರಸಗಳು ಇರೋ ಹಾಡುಗಳು. ಆ 4 ಹಾಡುಗಳನ್ನ 4 ವಿವಿಧ ಸ್ತರಗಳಲ್ಲಿ ಅವರು ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಕೂಡ ಮಾಡಿದ್ದಾರೆ ನಮ್ಮ ಭೂಷಣ್ ಮಾಸ್ಟರ್ ಆ್ಯಂಡ್ ಭಾನು ಮಾಸ್ಟರ್. ಆದಿತ್ಯ ಪ್ರತಿಯೊಂದು ಫ್ರೇಮಲ್ಲೂ ಆ 4-5 ಶೇಡ್ಗಳೇನಿದೆಯೋ ಅದನ್ನು ತುಂಬ ಜಸ್ಟಿಫೈ ಮಾಡಿದ್ದಾರೆ. ಅವ್ರ ಲುಕ್ಸಲ್ಲಾಗ್ಬೋದು, ಎಮೋಷನ್ಸಲ್ಲಾಗ್ಬೋದು, ಎಕ್ಸ್ಪ್ರೆಷನ್ಸಲ್ಲಾಗ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿ ತೋರಿಸ್ಕೊಂಡು ಹೋಗಿದ್ದಾರೆ. ಡೈರೆಕ್ಟ್ರು ತುಂಬಾ ಬ್ರಿಲಿಯಂಟಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಒಂದಕ್ಕೊಂದು ಯಾವುದು ಕನ್ಫ್ಯೂಷನ್ ಇಲ್ಸಲ್ದೆ ತುಂಬ ಕ್ಲಿಯರ್ ಕಟ್ಟಾಗಿ ಸಿನಿಮಾ ಬಂದಿದೆ. ನಾವು ನೋಡಿ ತುಂಬ ಖುಷಿ ಪಟ್ಟಿದ್ದೀವಿ. ನಿಮ್ಮ ಮುಂದೆ ನಮ್ಮ ಅಹವಾಲು ಒಂದೇ, ಬನ್ನಿ ಒಳ್ಳೆ ಪ್ರಯತ್ನಗಳಿಗೆ ಕೈ ಜೋಡಿಸಿ
ಸಿನಿಮಾ ನೋಡಿ ಖುಷಿ ಪಡಿ. ಅಲ್ಲಿ ಬಾರೋ ವರ್ಷಗಳ ನಂತರ ಡ್ಯಾನ್ಸ್ ಬೇರೆ ಮಾಡಿದ್ದೀನಿ. ಇತ್ತೀಚೆಗೆ ನಮ್ಮ ಕೈಲಿ ಯಾರು ಡ್ಯಾನ್ಸೇ ಮಾಡಿಸಲ್ಲ ಸರ್. ಸಾಂಗ್ ಅಂತ ಸಾಂಗ್ ಬೇಡ ಸರ್ ಅಂದ್ಬಿಡ್ತಾರೆ. ಈ ಸಿನಿಮಾದಲ್ಲಿ ಡ್ಯಾನ್ಸು ಮಾಡಿದ್ದೀನಿ, ಸಾಂಗು ಇದೆ, ಸಾಂಗಲ್ಲಿ ಡ್ಯಾನ್ಸು ಮಾಡಿದ್ದೀನಿ. ಅದನ್ನ ಬರೀ ಚೂರು ತೋರಿಸಿದೀವಿ ಅಷ್ಟೇ, ಸಿನಿಮಾ ಬಂದು ಮಾಡಿದೀನಿ ಅಂತ ತೋರಿಸಿದ್ದಾರೆ. ಸೊ ಹೇಗ್ ಮಾಡಿದ್ದಾರೆ ಅಂತ ನೋಡಿ. ಚೆನ್ನಾಗಿ ಅನ್ಸುತ್ತೆ ಸರ್. ನಿಮ್ಗೆ ಖುಷಿ ಆಯ್ತಾ? ಸೊ ಪರ್ಸನಲಿ ನಿಮ್ಗೂ ಒಂದಿರುತ್ತೆ, ಎಲ್ಲಾ ತರನು ಒಂದು ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡಿದಾಗ ಒಂದು ಖುಷಿ ಅಂತ ಇರುತ್ತೆ. ನಿಮ್ಗಿದೆ ಸರ್ ಮೇಡಮ್ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾವು ಭಾಳ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಇದನ್ನೆಲ್ಲ. ಸಡನ್ ಆಗಿ ಅದೆಲ್ಲ ಒಂದು ಕೆಲವು ಸಿನಿಮಾಗಳಲ್ಲಿ ಅದೆಲ್ಲ ಇರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ಪರಿಪೂರ್ಣವಾಗಿ ಎಲ್ಲನೂ ಇದೆ. ಅಂದರೆ ನೀವು ಒಂದು ಬುಫೆ ಊಟಕ್ಕೆ ಹೋದಾಗ, ಮೃಷ್ಟಾನ್ನ ಭೋಜನ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಹೋದಾಗ ನೀವು ಉಪ್ಪಿಂದ ಹಿಡಿದು ನಿಮಗೆ ಐಸ್ ಕ್ರೀಮ್ವರೆಗೂ ಎಲ್ಲ ಇದೆ. ನಿಮ್ಗೆ ಒಂದು ಎಲೆ ಮೇಲೆ ಹೆಂಗೆ ಫುಲ್ ಎಲ್ಲ ತುಂಬಿಸ್ತಾರೋ ಅದೇ ಥರ ಇಲ್ಲಿ ಒಂದು ಊಟ, ಒಂದು ಬುಫೆ ಸಿಸ್ಟಮ್ ಇದ್ದಂಗೆ ಪ್ರತಿಯೊಂದು ಇದೆ ನಿಮಗೆ. ಸೊ ಫಸ್ಟ್ ಕ್ಲಾಸಾಗಿ ಊಟ ಮಾಡಿಕೊಂಡು ರುಚಿಕರವಾಗಿ ಎಂಜಾಯ್ ಮಾಡ್ಬೋದು. ಎಸ್, ಆ ತಿರುಗೈ ಭೂಮಿ ಸಾಂಗ್ ನೋಡಿದ್ರೆ ತುಂಬಾ ಮೀನಿಂಗ್ಫುಲ್ ಆಗಿದೆ ಸರ್. ಒಬ್ಬೊಬ್ಬರಿಗೆ ಒಂದೊಂಥರ ಕನೆಕ್ಟ್ ಆಗುತ್ತೆ ಏನೋ ಅಂತ ಅನ್ಸ್ಬಿಡುತ್ತೆ. ರಿಯಲೈಸ್ ಆಗುವಂತ ಹಾಡು ಅಂತ ಹೇಳ್ಬೋದು. ಎಷ್ಟೋ ವಿಚಾರಗಳು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ನಾನು ಹೊಸದಾಗಿ ಹೇಳೋದ್ರದ್ದೇನಿಲ್ಲ. ಅವ್ರು ಮೊನ್ನೆ ಕೇಳಿದಾಗ 4,000 ಪ್ಲಸ್ ಹಾಡು ಆಯ್ತು ಬರ್ದಿರೋದು ಅಂತಂದ್ರು. ಆ ಹಾಡು ಕೇಳಿದಾಗಲೇ ನಿಮಗೆ ಬೇರೆ ಬೇರೆ ಪಾತ್ರಗಳದ್ದು ಅನಾವರಣ ಆಗ್ತಾ ಹೋಗುತ್ತೆ. ಆ ನಿಟ್ಟಲ್ಲಿ ಈಗ ನಾವು ಲಿರಿಕಲ್ ವಿಡಿಯೋ ಬಿಟ್ಟಿರೋದು, ಸಂಪೂರ್ಣವಾಗಿ ಆ ಹಾಡನ್ನ ನೀವು ಸಿನಿಮಾದಲ್ಲಿ ನೋಡಿದಾಗ ನಿಮ್ಮ ಮನಸ್ಸಿಗೆ ಯಾವ ರೀತಿ ಟಚ್ ಆಗುತ್ತೆ ಅಂತ ಅನುಭವ ನೀವು ಅನುಭವಿಸಿ ನಮ್ಗೆ ಹೇಳಬೇಕು. ಪ್ರತಿಯೊಂದು ಆ ಸಾಂಗಲ್ಲಿ ಬರೆದಿರೋಂಥ ಒಂದು ಲೈನ್ಸ್ ಇಟ್ ಇಸ್ ಸೋ ಟ್ರೂ. ಲೈಕ್ ಬಹುಶಃ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಯಾರಿಗೂ ನೆನಪಿರೋದು ನಿನ್ನ 1000 ಒಳ್ಳೆತನ. ಅದೆಷ್ಟು ನಿಜ. ಯಾಕೆಂದ್ರೆ ನೀವು ಎಷ್ಟೇ ಒಳ್ಳೇದು ಮಾಡಿ ಅದನ್ನ ಯಾರು ನಾಪ್ಕ ಇಟ್ಕೊಳ್ಳಲ್ಲ. ಅದೇ ಒಂದು ಕೆಟ್ಟದ್ದು ಮಾಡಿ ಟಪ್ ಅಂತ ನಾಪ್ಕ ಇಟ್ಕೋತಾರೆ. ನೀವು 1000 ಒಳ್ಳೇದು ಮಾಡಿರ್ಬೋದು, ಬಟ್ ಒಂದೇ ಒಂದು ಕೆಟ್ಟದ್ದು ಮಾಡಿದ್ರೆ ನೀವು ಅದು ಮಾಡಿದ್ರಲ್ರಿ ನೀವು ಅಂದ್ಬಿಡ್ತಾರೆ. ವಿಚ್ ಇಸ್ ಸೋ ಟ್ರೂ. ಆ ಸಿನಿಮಾ ಆ ಸಾಂಗಲ್ಲಿ ಬಂದಿರೋ ಪ್ರತಿಯೊಂದು ಲೈನು ಅಷ್ಟೇ ಇಟ್ ಇಸ್ ಭಾಳ ಯೋಚನೆ ಮಾಡಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಡಾಕ್ಟರ್ ಅಂದರೆ ನಮ್ಮನ್ನು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ನಾವು ಅವ್ರ ಡಾಕ್ಟರ್ ಅಂತ ಓಕೆ ಸರ್. ಈಗ ನಿಮ್ಮ ಪಾತ್ರ ಅಂತ ಬಂದಾಗ ಈಗ ಒಂದ್ ಕಡೆ ಹೀರೋ ಆಗಿ ಈಗಾಗಲೇ ನಟಿಸಿ ಮೆಚ್ಚಿಸೋದಂತವ್ರೆ, ವಿಲನ್ ಆಗಿಯೂ ನಿಮ್ನ ಆಕ್ಸೆಪ್ಟ್ ಮಾಡ್ಬಿಟ್ರು. ನೀವು ಅನ್ಕೊಂಡಿದ್ರ ಎಸ್ ನಾನು ವಿಲನ್ ಪಾತ್ರದಲ್ಲೂ ನಿಜವಾಗ್ಲೂ ಅದೇ ನನ್ನ ಚಿತ್ರ ಜೀವನ ಶುರುವಾಗಿದ್ದೆ ವಿಲನ್ ಆಗಿ. ನಾನು ಧಾರಾವಾಹಿಗಳು ನಟಿಸ್ತಾ ಇದ್ದವನು ಚಂದ್ರಚಕೋರಿಯಲ್ಲಿ ಒಂದು ನೆಗೆಟಿವ್ ಶೇಡ್ ಪಾತ್ರ ಮಾಡಿದೆ. ನಂತರ ಗೌಡ್ರಲ್ಲಿ ಅಂಬರೀಷ್ ಅಣ್ಣನ ವಿರುದ್ಧವಾಗಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ. ಅದಾದ ತಕ್ಷಣ ಆದಿನಲ್ಲಿ ನಾನು 21 ವರ್ಷಗಳಾಯ್ತಾಗಲೇ ಆ ಸಿನಿಮಾ ಮಾಡಿ ಆ ನಂತರ ಆದಿ ಮಾಡಿದ ತಕ್ಷಣ ನನಗೆ ಗಿರಿ ಸಿಕ್ಕಿದ್ದು ಸಿನಿಮಾ ಹೀರೋ ಆಗಿ. ನಮಗೇನು ಅದೇನು ಭೇದ ಭಾವ ಏನೂ ಆಗಲ್ಲ ನನಗೆ. ನಾವು ಮಲ್ಟಿ ಸ್ಟಾರ್ ಸಿನಿಮಾಗಳನ್ನ ತುಂಬ ಮುಂಚೆಯಿಂದನೇ ಮಾಡ್ಕೊಂಬಂದಿದ್ದೀವಿ ನಾವು. ಸವಾರಿ, ಸ್ವಯಂವರ, ಹುಡುಗರು, ರೀಸೆಂಟ್ ಡೇಸಲ್ಲಿ ತುಂಬ ಸಿನಿಮಾಗಳು. ಈ ರೀಸೆಂಟಾಗಿ ಬಂದರೆ ನಂದು ಮಹಾದೇವ, ಸಿಲಿಕಾನ್ ಸಿಟಿ ಎಲ್ಲ ಪಾತ್ರಗಳು ಮಾಡಿದ್ದೀವಿ. ಆಮೇಲೆ ರ್ಯಾಪು ಚೆನ್ನಾಗಿದ್ದಾಗ ಒಬ್ಬ ಫ್ರೆಂಡು ನನ್ನ ಆದಿ ಸಂಬಂಧನ ನೀವು ನೋಡಿರ್ತೀರ. ಈ ಸಿನಿಮಾದಲ್ಲೂ ಕೂಡ ಎಲ್ಲೂ ಯಾವುದೇ ರೀತಿ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ನನ್ನ ಕಾಸ್ಟ್ಯೂಮ್ ಬಗ್ಗೆ ಆದಿ ಕೇರ್ ತೊಗೊಂಡು ಇದು ಹೇರ್ ಸ್ಟೈಲ್ ಹಿಂಗಿದ್ರೆ ಚೆನ್ನಾಗಿರುತ್ತೆ, ದಾಡಿ ಹಿಂಗೆ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅಂತ ಆ ಫ್ರೆಂಡ್ಶಿಪ್ ಇದೆ. ಅದು ನಿಮಗೆ ಆನ್ಸರಿಂಗ್ ಕಾಣುತ್ತೆ. ಪೋಸ್ಟರಲ್ಲೂ ಕಾಣಿಸ್ತಾ ಇದೆ ನೀವು ಹೇಗೆ ಕಾಣಿಸ್ತಿದ್ದೀರಾ ಅಂತ. ಆ ಡ್ರೆಸ್ ಅಲ್ಲಿ ಇರ್ಬೋದು, ಅವ್ರು ಗೆಟಪ್ ಅಲ್ಲ ಸರ್, ಕಂಪ್ಲೀಟ್ ಆಗಿ ಆ ದಾಡಿ ಎಲ್ಲ ಬಿಟ್ಟಿದ್ರು. ನಿಮ್ಗೆ ಅನ್ಸ್ತಾ ಇದ್ದ ಹಿಂಗಿದ್ರೇನೆ ಚೆನ್ನಾಗಿ ಕಾಣಿಸ್ತಾರೆ ಇವರು ಅಂತ? ಅಲ್ಲ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒಂದು ಫೈಟ್, ನಾನು ಯಾವ ಫೈಟ್ ಅಂತ ಹೇಳಲ್ಲ, ಒಂದು ಫೈಟ್ ಅಲ್ಲಿ ನನಗೆ ಬೇಜಾರಾಗೋಯ್ತು. ನಾಳೆ ಹೆಂಗ್ ಕಿಟಪ್ಪ ಮೇಂಟೈನ್ ಮಾಡ್ತಾ ಇದೆಯಾ ಗಾಡಿನ, ಅದು ಬಿಸಿಲು ಕೊರೆಯೋ ಧೂಳು ಅಪ್ಪ. and after every shot papa he had to maintain it. So yeah, but ಆ ಗೆಟಪ್ ತುಂಬಾ ಚೆನ್ನಾಗಿ all for anything for cinema. Yeah. ಸೊ ಅದಕ್ಕೆ ಯಾವ ಫೈಟ್ ಒಂದು ಫೈಟ್ ಅಂತ ಹೇಳಿ ಸೊ ಬಿಟ್ಕೊಡಲ್ಲ ಅಲ್ಲಿಗೆ, ಗ್ಯಾರಂಟಿ ಬಿಟ್ಕೊಡಲ್ಲ. ಎಸ್ ನೋಡಿ ಸರ್, ಈಗ ಈ ಮಲ್ಟಿ ಸ್ಟಾರ್ಗಳು ಒಂದೇ ಸಿನಿಮಾದಲ್ಲಿ ನಟಿಸಿದಾಗ ಡೆಫಿನೆಟ್ ಆಗಿ ಅನ್ಸುತ್ತೆ ಸ್ಪೇಸ್ ಹೇಗಿರುತ್ತೋ ಅಥವಾ ಎಲ್ರಿಗೂ ಒಂದು ಸರಿಯಾದಂತ ರೀತಿಯಲ್ಲಿ ನ್ಯಾಯ ಒದಗಿಸ್ಬೇಕು, ಅದು ಡೈರೆಕ್ಟರ್ ಕೆಲಸ ಆಗಿರುತ್ತೆ ನಿಜ ಆಬ್ವಿಯಸ್ ಆಗಿ. ಸೊ ಇಲ್ಲಿ ನಾನು ನಿಜವಾಗ್ಲೂ ಈ ಪ್ರಶ್ನೆ ಹೇಗೆ ಕೇಳ್ಬೇಕಂತ ಅನ್ಕೊಂಡಿದ್ದೀನಿ ಅಂದ್ರೆ, ಇಲ್ಲಿ ಡೈರೆಕ್ಟರ್ ನಿಮಗ್ ಚಾನ್ಸ್ ಕೊಟ್ಟಿದ್ದಾರ, ನೀವು ಡೈರೆಕ್ಟರ್ ಚಾನ್ಸ್ ಕೊಟ್ಟಿದ್ದೀರಾ ಅನ್ನೋ ತರ ಆಗುತ್ತೆ ಮೇಡಮ್. ಅವರ ಫಸ್ಟ್ ಡೈರೆಕ್ಷನ್ ಅಂತ ಬಂದಾಗ ಸೊ ನಿಮ್ಗೆ ಎಷ್ಟು ನಂಬಿಕೆ ಇತ್ತು ಎಸ್ ಡೆಫಿನೆಟ್ ಆಗಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ ಅಂತ? ನಾನು ಯಾರಿಗೂ ಚಾನ್ಸ್ ಕೊಡೋಷ್ಟು ದೊಡ್ಡವನಲ್ಲಮ್ಮ, ಡೈರೆಕ್ಟರ್ ನನಗೆ ಚಾನ್ಸ್ ಕೊಟ್ಟಿದ್ದಾರೆ. ಇದನ್ನ ಸ್ಟೇಜ್ ಮೇಲೆ ಹೇಳಿದೆ ನಾನು,
ಯಾಕೆಂದರೆ ರೈಟ್ ಫ್ರಮ್ ದ ಬಿಗಿನಿಂಗ್ ಅವ್ರು ಯಾವಾಗ ಬಂದು ನನಗೆ ಕತೆ ಹೇಳಿದ್ರು ಅವತ್ತಿಂದ ಹಿಡಿದು ಇವತ್ತು ರಿಲೀಸ್ವರೆಗೂ ಹೀ ಸ್ಟಕ್ ಟು ಹಿಸ್ ಬಿಲೀಫ್. ಭಾಳಷ್ಟು ಜನ ಅವ್ರಿಗೆ ತಲೆ ಕೆಡಿಸಿದ್ದಾರೆ, ಬೇಡ ಆ ಹೀರೋನ ಹಾಕೊಂಬಡಿ ಈ ಹೀರೋನ ಹಾಕೊಂಬಡಿ. ಈ ಸೆಟ್ ನೋ ಚಾನ್ಸ್. ಯಾಕೆಂದರೆ ನನ್ನ ಕ್ಯಾರೆಕ್ಟ್ರು ಆದಿ ಸರ್ ಥರ ಬೇರೆ ಯಾರು ಕಾಣೋಕ್ಕೆ ಚಾನ್ಸೇ ಇಲ್ಲ. ಸೊ ಐ ನೋ ವಾಟ್ ಮೈ ಕ್ಯಾರೆಕ್ಟರ್ ಶುಡ್ ಲುಕ್ ಲೈಕ್. ಸೊ ನಾನೆಲ್ಲಮ್ಮ ಅವರೇ ನನಗೆ ಚಾನ್ಸ್ ಕೊಟ್ಟಿರೋದು, ಅವ್ರಿಗೆ ಥ್ಯಾಂಕ್ಸ್ ಹೇಳೋದು. ಹಾಗೆ ಸರ್, ಇವಾಗ ನೀವು ಅವ್ರು ಹೇಳ್ತಿದ್ರಲ್ಲಿ ಎರಡೂ ಪಾತ್ರಗಳನ್ನ ನೀವು ಹೇಗೆ ನಿಭಾಯಿಸಿದ್ರ ನಾವು ನೋಡಿದ್ವಿ ಅಂಡ್ ಒಪ್ಕೊಂಡಿರೋದು ಹೌದು. ಬಟ್ ಈ ಸಿನಿಮಾದಲ್ಲಿ 3-4 ಶೇಡ್ಸ್ ಅಲ್ಲಿ ಸರ್ ಕಾಣಿಸ್ಕೊಳ್ತಾರೆ. ಅವ್ರ ಪರ್ಫಾರ್ಮೆನ್ಸ್ ಈ 4 ಶೇಡ್ಸ್ ಗಳಲ್ಲಿ ನಿಮ್ಗೆ ಎಷ್ಟು ಇಷ್ಟ ಆಯ್ತು? 4 ಥರದ ಪಾತ್ರಗಳು, 4 ಥರದ ಎಮೋಷನ್, 4 ಥರದ ಎಕ್ಸ್ಪ್ರೆಷನ್ಸು. ಆದಿ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. ತುಂಬಾ ಪ್ರಾಮಾಣಿಕತೆ ಕಾಣುತ್ತಲ್ಲಿ. ಯಾವ ಪಾತ್ರ ಅದು ಹೆಂಗೆ ಬಿಹೇವ್ ಮಾಡುತ್ತೆ, ಅದಕ್ಕೆ ಒಂದು ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಚೇಂಜ್ ಆಗುತ್ತೆ, ಪ್ರತಿಯೊಂದನ್ನು ತುಂಬ ಪರಿಶುದ್ಧವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಒಳ್ಳೆ ಸಿನಿಮಾ ಆಗುತ್ತೆ. ನಮ್ಮಿಬ್ರಿಗೂ ಒಳ್ಳೆ ಸಿನಿಮಾ. ಬಿಕಾಸ್ ನಾವಿಲ್ಲಿ ನೀವೇನು ಅನ್ಕೊಂಡಿದ್ದೀರಾ, ಬಹುಶಃ ವಿ ವಿಲ್ ಬ್ರೇಕ್ ಯುವರ್ ಥಾಟ್ಸ್ ಆರ್ ಎಕ್ಸ್ಪೆಕ್ಟೇಷನ್ ವೆನ್ ಯು ವಾಚ್ ದ ಫಿಲ್ಮ್. ನಮ್ಮಿಬ್ರಿಗೂ ಅಲ್ಲ, ನಮ್ಮ ಎಂಟೈರ್ ಟೀಮ್ಗೂ ಒಳ್ಳೇದಾಗುತ್ತೆ ಸರ್. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗಬೇಕು ಸರ್. ಯಾಕಂದ್ರೆ ಅನ್ನದಾತರು ಅವ್ರಿಗೆ ಒಳ್ಳೇದಾದ್ರೆ ನಾವೆಲ್ಲ ಆಲ್ರೆಡಿ ಊಟ ಮಾಡ್ತೀವಿ. ಇನ್ನೊಂದು ಸಿನಿಮಾ ಮಾಡ್ತಾರೆ, ಕರೆದು ಕೆಲಸ ಕೊಡ್ತಾರೆ, ಮಾಡ್ತೀವಿ. ಹೌದು, ನಟಿಸಬಹುದು ಅಂತ ನೋಡಿ ಸರ್. ಇವಾಗ ಯಾವ ತರ ಎಕ್ಸ್ಪೆಕ್ಟೇಷನ್ಸ್ ಜನಕ್ಕಿದೆ ಅಂತ ಗೊತ್ತಿಲ್ಲ. ನೀವೇ ನೋಡ್ತಾ ಬರ್ತಾ ಇರುವಾಗ ಪ್ರತಿ ಸಿನಿಮಾಗಳು ಗೆಲ್ತಿದೆ ಅಂತ ಹೇಳಕ್ಕಾಗಲ್ಲ. ಹಾಗಂತ ಪ್ರತಿ ಸಿನಿಮಾಗಳು 100 days ಓಡುವಂತ ಸಿನಿಮಾ ಅಂತಾನೂ ನಾವ್ ಹೇಳಕ್ಕಾಗಲ್ಲ. ಯಾಕಂದ್ರೆ ಕಥೆ ಚೆನ್ನಾಗಿದ್ರೆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ಜನ ಗೆಲ್ಸ್ತಾರೆ ಅಂತ ಹೇಳ್ತಾರೆ. ಬಟ್ ಈ ಟೆರರ್ ಅಂತ ಬಂದಾಗ ನಿಮ್ಗೆ ಯಾವ ತರ ಇದೆ? ಜನಕ್ಕೆ ಅವರ ಎಕ್ಸ್ಪೆಕ್ಟೇಷನ್ಸ್ ನಾವು ರೀಚ್ ಆಗ್ತೀವಿ ಅಂತ ಅನ್ಸುತ್ತಾ? ಇತ್ತೀಚೆಗೆ ನಿರೀಕ್ಷೆ ಜಾಸ್ತಿ ಆಗಿದೆ ಅಥವಾ ಏನ್ ಪ್ರಾಬ್ಲಮ್ ಆಗಿದೆ? ಅಲ್ಲ, 50% ಆಲ್ಮೋಸ್ಟ್ ರೀಚ್ ಆಗಿದೀವಿ ಅಂತ ನನ್ನ ಅನಿಸಿಕೆ. ಟ್ರೇಲರೇ ಅದನ್ನ ಹೇಳ್ತಾರೆ. ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಯಾಕಂದ್ರೆ ನಾವು ಮೊನ್ನೆ ಸಿನಿಮಾ ಮಾಡಕ್ ಶುರು ಮಾಡಿಲ್ಲ. ಅವ್ರ ಫ್ಯಾಮಿಲಿ ಆದಿ ಹುಟ್ಟಕ್ಕಿಂತ ಮುಂಚೆಯಿಂದಾನೇ ಅವ್ರು ಆಲ್ರೆಡಿ ಒಂದು 90 ವರ್ಷದ ಕಂಪನಿ. ಅವರು 100ಕ್ಕಿಂತ ಹೆಚ್ಚು ಸಿನಿಮಾಗಳು ಮಾಡಿರೋರು. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಂದು 25-26 ವರ್ಷಗಳಾಗಿದೆ. ನಾನು ಒಂದು 65-70 ಸಿನಿಮಾ ಮಾಡಿದ್ದೀನಿ. ಮಂಜಣ್ಣನು ಸುಮಾರು 30 ವರ್ಷದಿಂದ ಇಂಡಸ್ಟ್ರಿಯಲ್ಲೇ ಇದ್ದಾರೆ. ಅವರು ಒಂದು 4-5 ಸಿನಿಮಾ ಮಾಡಿದರು. ರಂಜನ್ ಕೂಡ 20 ವರ್ಷ ಆಯ್ತಾ? ರಂಜನ್ 7 years ಆಯಿತು. 17 yearsಯಿಂದ ಇಂಡಸ್ಟ್ರಿಯಲ್ಲೇ ಇರೋದು. ಅವರು ದಿನೇಶ್ ಬಾಬು ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ನಮ್ಮ ಸುಧೀರ್ ಅವ್ರ ಮಗ ನಂದಕಿಶೋರ್ ಜೊತೆ ಕೆಲಸ ಮಾಡಿದ್ದಾರೆ. 17 ವರ್ಷಗಳ ಬಾಂಧವ್ಯ ಇದೆ ಸಿನಿಮಾದಲ್ಲಿ, ಅನುಭವ ಇದೆ ಸಿನಿಮಾದಲ್ಲಿ. ಆತ ಬಂದು ಕತೆ ನರೇಟ್ ಮಾಡಿದಾಗಲೇ ನಮಗೆ ಅವನ ಬಗ್ಗೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಇತ್ತು. ಫಸ್ಟ್ ಡೇ ಆಫ್ ಶೂಟ್ ಅವ್ನು ತೆಗೆದಿದ್ದ ಶಾರ್ಟ್ಗಳು, ಅವನು ಎಷ್ಟು ಚೆನ್ನಾಗಿ ಕಟ್ ಮಾಡ್ತಿದ್ದ, ಅವನ ಫ್ರೇಮ್ ಸೆನ್ಸ್ ಏನಿದೆ, ಎಲ್ಲವನ್ನೂ ನೋಡಿದಾಗಲೇ ಒಂದು ದೊಡ್ಡ ಕಾನ್ಫಿಡೆನ್ಸ್. ನಮಗೆಲ್ಲೂ ಬೇಜಾರು ಮಾಡಲ್ಲ ಅಂತ. ನಾವು ಮಾಡ್ಕೊಂಬಂದಿರೋ ಪಾತ್ರಗಳಿಗೆ ಏನು ನ್ಯಾಯ ಸಲ್ಲಿಸಿದೀವೋ ಅದಕ್ಕೋಸ್ಕರ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ. ಜನರ ಪ್ರೀತಿ ವಿಶ್ವಾಸ, ಅವ್ರು ಹಾಕೋ ಅವ್ರು ಕೊಡೋ ಟಿಕೆಟ್ ದುಡ್ಡು ನಮಗೆ ಭಿಕ್ಷೆ ಆಗುತ್ತೆ, ನಮ್ಮ ಮನೆಯವ್ರ ಊಟ ಆಗುತ್ತೆ. ಆ ನಿಟ್ಟಲ್ಲಿ ಅವ್ರಿಗೆ ಯಾವುದೇ ಥರದ ಅನ್ಯಾಯ ಮಾಡಿದಿರ್ತದ್ದು ಒಂದು ಸಿನಿಮಾ ಮಾಡಿದ್ದೀವಿ. ಬನ್ನಿ ಥಿಯೇಟ್ರಲ್ಲಿ ಎಲ್ಲ ಸಿಗೋಣ, ನೋಡೋಣ. ಸರ್, ಇವಾಗ ಹೇಳ್ದಂಗೆ ಎಷ್ಟು ನಾವು ಅಲ್ಲಿ ದೇವರಾಜ್ ಸರ್ ನೋಡ್ತೀವಿ, ಶಶಿಕುಮಾರ್ ಸರ್ ನೋಡ್ತೀವಿ, ಎಷ್ಟು ಕ್ಯಾರೆಕ್ಟರ್ಗಳನ್ನ ನೋಡಿದಾಗ ಎಲ್ರದ್ದು ಕೂಡ ಅದು ಶಾರ್ಟ್ ಟೈಮಲ್ಲಿ ಅದೊಂದು ಟ್ರೈಲರ್ ಅಲ್ಲೇ ಎಲ್ರದ್ದು ಬಹಳ ಚೆನ್ನಾಗಿ ಅನ್ಸುತ್ತೆ. ಯಾರ ಪಾತ್ರ ಏನು ಅಂತ ನಾವಂತೂ ಗೆಸ್ ಮಾಡಕ್ಕೆ ಬಿಟ್ಟಿಲ್ಲ. ನಿಮ್ಗೆ ಯಾರ ಪಾತ್ರ ತುಂಬಾ ಇಷ್ಟ ಆಯ್ತು ಸರ್ ಇಷ್ಟು ಜನರಲ್ಲಿ? ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಚೆನ್ನಾಗಿದೆ. ನಾನು ಹೇಳಬೇಕು ಅಂದರೆ ಒಂದು ಚಿಕ್ಕ ಪಾತ್ರನು ಸಿನಿಮಾದಲ್ಲಿ, ಅಂದರೆ ನಾವು ಇಷ್ಟು ಜನ ತೋರಿಸಿದ್ವಲ್ಲ, ಇನ್ನೊಂದು ದಂಡಿದೆ ಆಕ್ಟರ್ಸ್ದು ಸಿನಿಮಾದಲ್ಲಿ. ಕೆಲವ್ರನ್ನ ನಾವು ರಿವೀಲ್ ಮಾಡಿಲ್ಲ. ಹೆಚ್ಚು ಕಡಿಮೆ ಒಂದು 45% 50% ಸಿನಿಮಾ ಇಂಡಸ್ಟ್ರಿ ಎಲ್ಲರೂ ಇದ್ದಾರೆ. ನಾವು ಅಷ್ಟು ಜನನ ರಿವೀಲ್ ಮಾಡಿಲ್ಲ, ಬೇಕು ಅಂತಾನೆ ರಿವೀಲ್ ಮಾಡಿಲ್ಲ. ನೀವು ಸಿನಿಮಾ ನೋಡಿದಾಗ ಇನ್ನೂ ಅಷ್ಟು ಜನ ಕಾಣಿಸ್ಕೋತಾರೆ ಸಿನಿಮಾದಲ್ಲಿ. ಸೊ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಅಂತ ಹೇಳಕ್ ಹೋದ್ರೆ ಫೇವ್ರೆಟ್ ಅಂತ ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರು ಪಾತ್ರನೂ ಅದಕ್ಕೆ ಪರ್ಫೆಕ್ಟಾಗಿ ಅವರೆಲ್ಲ ಬಂದು ಕೂತ್ಕೊಂಡು ಸೂಟ್ ಆಗಿದ್ದಾರೆ. ಸೊ ಒಂದು ಕಡೆ ಹೇಳ್ಬೇಕು ಅಂದರೆ ಕಿಟ್ಟಿಯ ಪಾತ್ರ ತುಂಬ ಚೆನ್ನಾಗಿದೆ. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಸಿಕ್ಕಿರೋ ಇಂಟ್ರೊಡಕ್ಷನ್ ನನಗೆ ಸಿಕ್ಕಿಲ್ಲ ಸಿನಿಮಾಲಿ. ಅಂದರೆ ಎಲ್ರಿಗೂ ಒಂದು ಇಂಟ್ರೊಡಕ್ಷನ್ ಅಂತ ಇರುತ್ತೆ. ಐ ಪರ್ಸನಲಿ ಲೈಕ್ ಹಿಸ್ ಇಂಟ್ರೊಡಕ್ಷನ್ ಸಿನಿಮಾದಲ್ಲಿ. ಯಾಕೆಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿದಿರೋ ಟೈಮಲ್ಲಿ ಕಿಟ್ಟಿ ಕ್ಯಾರೆಕ್ಟರ್ ಬರುತ್ತೆ ಪಿಕ್ಚರಲ್ಲಿ. ಆ್ಯಂಡ್ ಅದೊಂಥರ ಇಂದು ಯಾವಾಗ ಕಿಟ್ಟಿ ಕ್ಯಾರೆಕ್ಟರ್ ಬರುತ್ತೆ ಸಿನಿಮಾಲಿ, ಆ ಒಂದು ಇಂಟ್ರೊಡಕ್ಷನ್ ಇದೆಯಲ್ಲ, ಅದು ಕೊಟ್ಟಿರೋಂಥ ಮ್ಯೂಸಿಕ್ಕು ತುಂಬಾ ಚೆನ್ನಾಗಿದೆ. ನಿಮ್ದು ಪ್ರಿಪರೇಷನ್ ಹೇಗಿರುತ್ತೆ ಸರ್? ಈಗ ನೋಡಿ ಮಲ್ಟಿ ಸ್ಟಾರ್ ಅಂತ ಬಂದಾಗ ನಂಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಪ್ರತಿಯೊಬ್ಬರಿಗೂ
ಅದೊಂದು ಸಣ್ಣ ಜವಾಬ್ದಾರಿ ಇದ್ದೇ ಇರುತ್ತೆ. ನಾವೇನೇ ಹೇಳ್ಬೋದು, ಕರೆಕ್ಟ್. ಹಂಗಿಲ್ಲ ಹಿಂಗಿಲ್ಲ, ನಾವು ಹಂಗೆಲ್ಲ ಇದು ಮಾಡಿದ್ವಿ ಹಂಗೆ ಮಾಡಿದ್ವಿ ಅಂತ. ಇಬ್ರು ಎದುರು ಬದ್ರು ನಿಂತಾಗ ನೀವು ಅವನಿಗಿಂತ ಚೆನ್ನಾಗಿ ಮಾಡ್ಬೇಕು ಅಂತ ನಿಮಗಿದ್ರೆ ಮಾತ್ರ ಆ ಸೀನ್ ವರ್ಕೌಟ್ ಆಗುತ್ತೆ. ಮತ್ತೆ ಎದುರುಗಡೆ ಇರೋನಿಗೆ ಸ್ಪೇಸ್ ಕೊಟ್ಟು ಪಾತ್ರ ಮಾಡಿದಾಗ ಮಾತ್ರ ಅವನು ಕ್ಯಾರೆಕ್ಟರ್ ಹೈಲೈಟ್ ಆಗುತ್ತೆ. ಎರಡೂ ಪಾತ್ರಗಳು ಪ್ರೀತಿ ಮಾಡಬೇಕು. ಒಂದು ಪಾತ್ರ ಇನ್ನೊಂದು ಪಾತ್ರನ ಪ್ರೀತಿ ಮಾಡಬೇಕು. ದ್ವೇಷದ ಸೀನ್ ಇದ್ರೆ ಅಲ್ಲಿ ದ್ವೇಷ ಇರುತ್ತೆ. ಆ ನಿಟ್ಟಲ್ಲಿ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಸ್ಪೇಸ್ ಇದೆ ಸಿನಿಮಾದಲ್ಲಿ. ಹಾಗಾಗಿ ಪ್ರತಿಯೊಂದು ಪಾತ್ರವೂ ಸಮಾನವಾಗಿ ಆ ಪಾತ್ರಕ್ಕೆ ಏನು ನ್ಯಾಯ ಸಲ್ಲಿಸಬೇಕು ಅದನ್ನ ನಿರ್ದೇಶಕರು ತುಂಬಾ ಚೆನ್ನಾಗಿ ಸಲ್ಲಿಸಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಹರ್ಷವರ್ಧನ್ ಟೂ ಮಚ್ ಆಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಮಾತಾಡ್ತಾ ಇರೋದು ಅದ್ರ ಬಗ್ಗೆ. ನೀವು ಟ್ರೈಲರ್ ಅಲ್ಲಿ ನೋಡಿರೋ ಕಮೆಂಟ್ಸ್ ನೋಡಿ, ಪ್ರತಿಯೊಬ್ರು ಹೇಳ್ತಾ ಇರೋದು BGM ಎಕ್ಸ್ಟ್ರಾರ್ಡಿನರಿ, ವಿಜುವಲ್ ಸ್ಟನ್ನಿಂಗ್, ಕನ್ನಡ ಸಿನಿಮಾದ ಹೆಮ್ಮೆ, ಕನ್ನಡ ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಕಡೆ ಖುಷಿ ಆಗುತ್ತೆ ಆ ಕಮೆಂಟ್ಸ್ ಎಲ್ಲ ಓದಕ್ಕೆ. ನಮಗೆ ಸರ್ ಹೇಳ್ದಂಗೆ ಕಮೆಂಟ್ಸ್ ಟಿಕೆಟ್ ಆಗಿ ಕನ್ವರ್ಟ್ ಆದ್ರೆ 100% ಅಲ್ಲ, ನಮಗೆ ಕಮೆಂಟ್ ಮಾಡದೇ ಇದ್ರೂ ಪರವಾಗಿಲ್ಲಪ್ಪ. ಸಿನಿಮಾಗೆ ಬನ್ನಿ, ಸಿನಿಮಾ ನೋಡಿ, ಸಿನಿಮಾ ನೋಡಿದ್ಮೇಲೆ ಕಮೆಂಟ್ ಮಾಡಿ, ಅದಿನ್ನೂ ಹೆಚ್ಚಿನ ಖುಷಿ ಆಗುತ್ತೆ. ಬಹುಶಃ ಆಫ್ಟರ್ ಅ ಲಾಂಗ್ ಟೈಮ್ ಇನ್ ಲೆಸ್ ದೆನ್ 36 hours ಇಟ್ ಹಸ್ ಟಚ್ 2 million ವ್ಯೂಸ್. ಅದು ಆದಾಗ ಎಲ್ಲೋ ಒಂದು ಕಡೆ ನಮಗೆ ಖುಷಿ ಆಗುತ್ತೆ. ಆಮೇಲೆ ನಾವು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲ ಅಂತ ಹೇಳ್ಬೋದು. ಕೆಲವು ಜನಕ್ಕೆ ಇವಾಗ ಒಂದು ರೀಚ್ ಆಗಿದೆ ಸಿನಿಮಾ, ಇನ್ನೂ ರೀಚ್ ಆಗಬೇಕಾಗಿದೆ. ಸೊ ಖುಷಿ ಆಗುತ್ತೆ, ಯಾಕೆಂದರೆ ಟ್ರೈಲರ್ ಎಲ್ಲ ಕಡೆ ಅವರವರೇ ಅಂದರೆ ಶೇರ್ ಮಾಡ್ಕೋತಾ ಇದ್ದಾರೆ. ಹಿಂಗೆ ನೀವೆಲ್ಲ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು, ನಮ್ಮ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ವ್ಲಾಗರ್ಸು, ಪತ್ರಿಕಾ ಮಾಧ್ಯಮ, ವಿಜುವಲ್ ಮೀಡಿಯಾ, ಆಮೇಲೆ ನಮ್ಮ TV ಮೀಡಿಯಾ, ಪ್ರತಿಯೊಬ್ಬರೂ ಹಂಚ್ಕೋತಾ ಇದ್ದಾರೆ. ಎಲ್ಲೋ ನಮ್ಗೊಂದು ಕಡೆ ಹೆಲ್ಪ್ ಆಗ್ತಾ ಇದೆ. ಅದು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಸರ್ ನಮ್ಮ ಕೆಲಸ ಅಂತ ನಾವು ಮಾಡ್ತೀವಿ ಅಂದಾಗ ಇದು ನಮ್ದೇ, ನಮ್ಮ ಕನ್ನಡ ಸಿನಿಮಾ ಅಂತ ಬರುತ್ತೆ. ಬಟ್ ಅದ್ರಲ್ಲಿ ಸಿನಿಮಾ ಚೆನ್ನಾಗಿದ್ದಾಗ ನಮಗೆ ಖುಷಿ ಆಗ್ಬಿಡುತ್ತೆ ಡೆಫಿನೆಟ್ ಆಗಿ. 100% ಹೇಳಿದ್ರೆ ಈಗ ನಿಮ್ ಟೀಮೇ, ನಿಮ್ಗೆ ಈಗ ನೀವು ಹೋಗ್ತಾ ಇದ್ರಲ್ಲ, ಅಲ್ಲಿ ಕಿಟ್ಟಿ ಸರ್ ಇದಾರೆ ಅಂದ್ರೆ ನಿಮ್ಗೆ ಅದು ಬೇರೆ ತರನೇ ಇರುತ್ತೆ. ಆ ಎನ್ವಿರಾನ್ಮೆಂಟ್ ಅಥವಾ ಶಾರ್ಟ್ಸ್ ಇರ್ಬೋದು, ಎಲ್ಲ ಅದೊಂದು ಆ ಲೆವೆಲ್ ಹೋಗುತ್ತೆ ಎಲ್ಲ ತರದಲ್ಲೂ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಈಗ ಒಬ್ರು ಇಬ್ರು ಈಗ ಮಲ್ಟಿ ಸ್ಟಾರ್ಗಳು ಮಾಡೋದಕ್ಕೆ ಇಷ್ಟು ಜನ ಸ್ಟಾರ್ಗಳು ಒಂದೇ ಕಡೆ ಇದ್ದಾಗ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹೇಗೆ ಫೀಲ್ ಮಾಡ್ತಿದ್ರಿ? ಅದನ್ನೇ ಇವಾಗ ಹೇಳ್ಬೇಕು ಅಂತಿದ್ದೆ. ನಾವು ಈ ನಮ್ಮ ತಂಡ ಇದೆಯಲ್ಲ, ಅಂದ್ರೆ ನಟರು ನಾವು ಮಾಡಿರೋಂಥ ಒಂದು ತಂಡ. ನಾನು ಎಲ್ಲರ ಜೊತೆನೂ ಒಂದು 3-4 ಸಿನಿಮಾ ಮಾಡಿದ್ದೀನಿ, ಇವನು ಎಲ್ಲರ ಜೊತೆ ಒಂದು 3-4 ಸಿನಿಮಾ ಮಾಡಿದ್ದೀನಿ. ಸೊ ನಾವೆಲ್ಲರೂ ಒಟ್ಟಿಗೆ ಕಲೆಕ್ಟಿವ್ಲಿ ನೋಡಕ್ ಹೋದ್ರೆ ವಿ ಹ್ಯಾವ್ ಆಲ್ ಲಿಟ್ರಲಿ ಡನ್ 3-4 films ಟುಗೆದರ್. ಸೊ ಇದು ಫುಲ್ ದಂಡು ಸೇರ್ಕೊಂಡಾಗ ಏನಾಗುತ್ತೆ, ಇಟ್ ವಾಸ್ ಲಿಟ್ರಲಿ ಲೈಕ್ ಅ ಪಾರ್ಟಿ. ಅಂದ್ರೆ ಆ ಥರ ಪಾರ್ಟಿ ಅಲ್ಲ. ನಾ ಇನ್ನೊಂದು ಕಡೆ ಹೇಳ್ದಾಗೆ ನಾವು ಯಾರು ನಮ್ಮ ಕ್ಯಾರವಾನ್ಗಳಲ್ಲಿ ಕೂತ್ಕೊಂಡು ಊಟನೇ ಮಾಡ್ತಾ ಇರಲಿಲ್ಲ. ನಾವೆಲ್ಲರೂ ಟೇಬಲ್ ಹಾಕೊಂಡು ಒಟ್ಟಿಗೆ ತಟ್ಟೆ ಇಟ್ಕೊಂಡು ಒಟ್ಟಿಗೆನೇ ಎಲ್ಲ ಊಟ ಮಾಡಿಕೊಂಡು, ಅದು ನಮ್ಮ ಮಂಜಣ್ಣ ಹೇಳ್ಬೇಕಾ, ಬಿರಿಯಾನಿ, ಚಾಪ್ಸು, ಅದು ಇದು ಬರೋದು. ನಾವೆಲ್ಲ ರೆಬಲ್ ಹಬ್ಬದ ಊಟ ನಮಗೆ ದಿನ ಅದೇ ಬೇಕು. ಸೊ ಆ ಥರ ಊಟ ಬರೋದು. ಆಮೇಲೆ ನಾವು ಮುಂಚೆನೇ ಹೇಳ್ತಾ ಇದ್ದೆ, ಕ್ಯಾರವ್ಯಾನ್ ಕಲ್ಚರ್ ಎಲ್ಲ ಇತ್ತೀಚೆಗೆ ಬಂದಿರೋದು. ನಾವೆಲ್ಲ ಕ್ಯಾರವ್ಯಾನ್ಗಳು ನೋಡೇ ಇಲ್ಲ. ಮರದಡಿ ಕೂತ್ಕೊಂಡು ಮೇಕಪ್ ಮಾಡ್ತಾ ಇದ್ವಿ, ಅಲ್ಲೆಲ್ಲ ಚಿಕ್ಕದಾಗೆಲ್ಲ ಜಾಗ ಇದ್ರೆ ಲುಂಗಿ ಕಟ್ಕೊಂಡು ಅಲ್ಲಿ ಚೇಂಜ್ ಮಾಡ್ಕೋತಾ ಇದ್ವಿ. ಸೊ ಇದನ್ನೆಲ್ಲ ನೋಡ್ಕೊಂಡು ಬಂದವ್ರು ನಾವು. ಸೊ ನಮಗೆ ಇವತ್ತು ಕ್ಯಾರವ್ಯಾನ್ ಕೊಡ್ತಿದ್ದಾರೆ ಅಂದರೆ ಇಟ್ ಓನ್ಲಿ ಟು ಪ್ರೊಟೆಕ್ಟ್ ಅವರ್ ಮೇಕಪ್. ಅವತ್ತಿನ ಕಾಲದಲ್ಲಿ ನಾವು ಕಾರ್ಗಳಲ್ಲಿ ಕೂತ್ಕೋತಾ ಇದ್ವಿ ಮೇಕಪ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ. ಇಲ್ಲಾರೆ ಬೇಸಿಗೆಯಲ್ಲಿ ಮಾತ್ರ, ಇಲ್ಲಾರೆ ಆರಾಮಾಗಿ ಮರದಡಿಲಿ ಕೂತ್ಕೋತಾ ಇದ್ವಿ. ಸೊ ಎನ್ವೈರನ್ಮೆಂಟ್ ಇಲ್ಲಿ ಹೆಂಗಿತ್ತು ಅಂದರೆ, ದಿನ ಬೆಳಗ್ಗೆ ಬಂದ ತಕ್ಷಣ ವಿ ಆರ್ ಆಲ್ ಟುಗೆದರ್ ಸೆಟ್ಟಲ್ಲಿ. ಸಂಜೆ ಹೋಗ್ಬೇಕಾರೆ ಮುಗ್ದಾಯ್ತಲ್ಲ ಇಷ್ಟು ಬೇಗ ಅನ್ಸೋದು. ಅಗೇನ್ ವಿ ಹ್ಯಾವ್ ಟು ಆಲ್ ಕಮ್ ಬ್ಯಾಕ್ ಟುಗೆದರ್. ಸೊ ಯಾರಿಗೂ ಒಂದು ಒಬ್ಬನ ನೋಡಿದ್ರೆ ಇನ್ನೊಬ್ಬನ ಆಗಲ್ಲ ಆ ಥರ ಎಲ್ಲ ಏನೂ ಇರಲಿಲ್ಲ. ವಿ ಯೂಸ್ ಟು ಆಲ್ ಲವ್ ಈಚ್ ಅದರ್ಸ್ ಕಂಪ್ನಿ. ಆ್ಯಂಡ್ ಮಜ್ಜವಾಗಿರೋ ಸೆಟ್ಟು, ಮಾತಾಡ್ಕೊಂಡು ನಕ್ಕೊಂಡು. ಬಟ್ ಅಫ್ಕೋರ್ಸ್ ಸೀನಿಗೆ ಬಂದಾಗ ನಾವೆಲ್ಲ ಸೀರಿಯಸ್ ಆಗ್ತದೆ. ಸೀನ್ ಅವ್ರು ಡೈರೆಕ್ಟರ್ ಕಟ್ ಅಂದ ತಕ್ಷಣ ಮತ್ತೆ ಅಗೇನ್ ಜೋಕ್ಸು, ಮಾತಾಡೋದು, ನಗೋದು, ಕಾಲೆಳೆಯೋದು, ಅದೆಲ್ಲ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್. ಅಲ್ಲಿಗೆ ಟಯರ್ಡ್ನೆಸ್ ಅಂತ ನಿಮ್ಗೆ ಗೊತ್ತೇ ಇರಲ್ಲ ಹಂಗಂದ್ರೆ ಏನು ಅಂತ. ಎಂಜಾಯ್ ಮಾಡಿದ್ವಿ. ಇಲ್ಲಮ್ಮ, ಒಂದೊಂದ್ಸರಿ ಬೆಳಗ್ಗೆ 9 ಗಂಟೆ ಸ್ಟಾರ್ಟ್ ಆಗಿ ರಾತ್ರಿ 2 ಗಂಟೆ ತನಕ ಶೂಟಿಂಗ್ ಮಾಡಿದ್ವಿ. ಎಲ್ಲೂ ಒಂಚೂರು ನಮ್ಗೆ ಸುಸ್ತಾಗ್ತಾ ಇರಲಿಲ್ಲ. ಬಿಕಾಸ್ ದ ಎನ್ವೈರ್ಮೆಂಟ್ ವಾಸ್ ಸಚ್ ಬ್ಯೂಟಿಫುಲ್ ಆಗಿರೋದು, ಫನ್ ಆಗಿರೋದು. ಸರ್ ನಂಗೆ ಏನ್ ಅನ್ಸಾಯ್ತು ಗೊತ್ತಾ, ಟ್ರೈಲರ್ ನೋಡುವಾಗ ಕೆಲವೊಂದು ಸಿನಿಮಾಗಳನ್ನ ನೆನ್ಪು ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ಇಲ್ಲಿ ದೇವರು ನೋಡ್ತಾ ಇರ್ತೀವಿ, ಹಳೆ ಸಿನಿಮಾಗಳು ನೋಡಿ, ಅಣ್ಣವ್ರ ಸಿನಿಮಾಗಳಲ್ಲಿ ನಿಲ್ಸ್ಕೊಂಡು ಅದ್ರಲ್ಲಿ ಎಷ್ಟು ಜನ ಮಲ್ಟಿ ಸ್ಟಾರ್ಸ್ಗಳು ಇರ್ತಾ ಇದ್ರು. ಅವಾಗೆಲ್ಲ 3-3 ಜನ ವಿಲನ್ಸ್ ಅಣ್ಣವ್ರ ಮುಂದೆ ನಿಂತ್ಕೊಳ್ಳೋದು. ಅಂಬರೀಷ್ ಆಗಿರ್ಬೋದು, ಮತ್ತೊಬ್ರಾಗಿರ್ಬೋದು, ಈಗ ಶಂಕರ್ ನಾಗ್ ಸರ್ ಯಾರು ತಗೊಂಡು ಅವ್ರು 3-3 ಜನ ವಿಲನ್ಸ್ ಆಪೋಸಿಟ್ ಅಲ್ಲಿ ಇರೋರು. ಸೊ ಈ ಸಿನಿಮಾ ನೋಡಿದಾಗ ಒಂಥರ ಇನ್ನಷ್ಟು ಸಿನಿಮಾಗಳನ್ನ ಮೆಲ್ಕ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ದೇವರು ಅಂತ ಅಂದ ತಕ್ಷಣ ವಿಗ್ರಹಗಳನ್ನ ಕರೀತಾ ಇದ್ರು,
ಬಟ್ ಅಲ್ಲಿ ಏನೇನೆಲ್ಲ ಆಗ್ತಾ ಇತ್ತು, ಗ್ಯಾಂಗ್ಸ್ಟರ್ ಗಳನ್ನ ನೋಡ್ತಾ ಇದ್ವಿ, ಏನೋ ಸಿನಿಮಾಗಳಲ್ಲಿ ನಡೀತಾ ಬಹಳ ಚೆನ್ನಾಗಿ ಅನ್ಸೋದು. ಬಟ್ ಈಗ ಅನ್ಸುತ್ತೆ ಒಂದಷ್ಟು ಜನ ದೊಡ್ಡವರು ಸೀನಿಯರ್ಸ್ ಕೂಡ ಈ ಸಿನಿಮಾ ಇಷ್ಟ ಆಗ್ಬೋದೇನೋ, ಎಲ್ಲಾ ಸ್ಟಾರ್ ಗಳನ್ನ ಒಟ್ಟಿಗೆ ನೋಡಿ ಈ ಕಥೆ ಒಂದ್ ರೀತಿ ರೀಚ್ ಆಗ್ಬೋದೇನೋ ಅಂತ ಅನ್ಸ್ತಾ ಇದೆ. ಏನಾದ್ರು ಸಿನಿಮಾಗಳು ನೆನಪಾಯ್ತಾ ಹಳೇದು? ಡೆಫಿನೆಟ್ಲಿ ನಾನು ಇವತ್ತಿಗೂ ಹೇಳ್ತೀನಲ್ಲ, ನಾನು ನಮ್ಮ ತಾಯಿ ಇರ್ಬೋದು, ನಮ್ಮ ತಂದೆ ಆಗಿರ್ಬೋದು, ನಾವು ಜಾಸ್ತಿ ಪ್ರಿಫರ್ ಮಾಡೋದೇ ನಮ್ಮ ಹಳೆ ಕಾಲದ ಸಿನಿಮಾಗಳನ್ನ ನೋಡೋದು. ಈಗ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಬರ್ತಾ ಇರುತ್ತಲ್ಲ ಸಿನಿಮಾಗಳು, ದಿನ ಮಧ್ಯಾಹ್ನ ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ಬರ್ತಾ ಇರುತ್ತೆ. ನಾನು ನಿನ್ನೆ ತಿರುಗುಬಾಣ ನೋಡಿದೆ, ನಮ್ದೇ ಸಿನಿಮಾ ತಿರುಗುಬಾಣ ನೋಡಿದೆ. ಮೊನ್ನೆ ಅಂತ ಬರ್ತಾ ಇತ್ತು, ಅಂತ ನೋಡ್ತಾ ಇತ್ತು. ಸಾಂಗ್ಲಿಯಾನ ಬರ್ತಾ ಇತ್ತು, ಅದನ್ನ ನೋಡ್ತಾ ಇತ್ತು. ಸೊ ಹೀಗೆ ಪ್ರತಿಯೊಂದು ಸಿನಿಮಾನು ನಾವು ಎಂಜಾಯ್ ಮಾಡ್ಕೊಂಡು ನೋಡ್ತೀವಿ ಇವತ್ತಿಗೂ, ಯಾಕೆಂದ್ರೆ ದೇ ಆರ್ ಆಲ್ ಸ್ಟಿಲ್ ಸೋ ಫ್ರೆಶ್. ಸೊ ನಮ್ಮ ಸಿನಿಮಾನು ಅಷ್ಟೇ. ಈಗ ನೀವು ಹೇಳ್ದಂಗೆ ಇಷ್ಟು ದೊಡ್ಡ ದಂಡಿದೆಯಲ್ಲ, ಬಹುಶಃ ಆಫ್ಟರ್ ಅ ಲಾಂಗ್ ಟೈಮ್ ಈ ಥರ ಒಂದು ಕನ್ನಡ ಸಿನಿಮಾಲಿ ಇಷ್ಟು ಜನ ಆರ್ಟಿಸ್ಟ್ಗಳು ಒಟ್ಟಿಗೆ ಸೇರ್ತಾ ಇರೋದು ಬಹುಶಃ ನನ್ನ ಅಕಾರ್ಡಿಂಗ್ ಟು ಮೀ ಐ ಥಿಂಕ್ ಇಟ್ ಬಿನ್ ಕ್ವೈಟ್ ಸಮ್ ಟೈಮ್. ಈ ಥರ ಇಷ್ಟು ದೊಡ್ಡ ಒಂದು ಕ್ಯಾನ್ವಾಸ್ ಇರುವಂಥ ಒಂದು ಆರ್ಟಿಸ್ಟ್ ಇರುವಂಥ ಸಿನಿಮಾ ಬಹುಶಃ ಐ ಥಿಂಕ್ ಆಫ್ಟರ್ ಲಾಂಗ್. ದೇವ್ ಸರ್ಗೆ ಅವ್ರದೇ ಆದಂಥ ಒಂದು ಮೇಜರ್ ಫ್ಯಾನ್ ಫಾಲೋಯಿಂಗ್ ಇದೆ, ಶಶಿ ಅವ್ರಿಗೆ ಅವ್ರದೇ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ, ಕುಮಾರ್ ಬಂಗಾರಪ್ಪ ಅವ್ರಿಗೆ ಅವ್ರದೇ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ, ಆದಿಗೆ ಅವನದೇ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ, ಶರತ್ ಲೋಹಿತಾಶ್ ಅವ್ರಿಗೂ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ, ನನಗೂ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಅವರೆಲ್ಲರೂ ಒಟ್ಟಾಗಿ ಒಂದು ಸಿನಿಮಾ ನೋಡ್ಬಿಟ್ರೆ ನಮ್ಮ ನಿರ್ಮಾಪಕರು ಖುಷಿಯಾಗಿರ್ತಾರೆ. ಆಮೇಲೆ ಎವರ್ ಗ್ರೀನ್ ಬ್ಯಾಡ್ ಮ್ಯಾನ್ ಆಫ್ ಕನ್ನಡ ಇಂಡಸ್ಟ್ರಿ ಶೋಭಿ ಇದ್ದಾರೆ, ಆಮೇಲೆ ಕೋಟೆ ಇದ್ದಾರೆ, ಈಗ ಎಲ್ಲರೂ ಇದ್ದಾರೆ. ನಿಮ್ಗೆ ಯಾರು ಏನು ಅಂತ ನಿಮ್ಗೆ ಗೊತ್ತಿಲ್ವೇ? ಅಂಟಿಲ್ ಅಂಡ್ ಅನ್ಲೆಸ್ ಯು ವಾಚ್ ದ ಫಿಲ್ಮ್, ಯಾರು ಏನು ಅಂತ ಗೊತ್ತಿಲ್ವಲ್ಲ ನಿಮ್ಗೆ. ದಟ್ ಇಸ್ ದ USP ಆಫ್ ದ ಕರೆಕ್ಟ್. ಹಾಗೆ ಅನ್ಸುತ್ತೆ, ಅಂದ್ರೆ ಪ್ರತಿ ಸೀನು ಕೂಡ ಎಂಜಾಯ್ ಮಾಡುವಂತದ್ದು. ಸೊ ಇವರು ಹೀರೋ ಕಣ್ಮರೆ ಯಾರು ಇನ್ಯಾರು ತೋರಿಸಿದಾರೆ ಅನ್ನೋ ತರ ಇಲ್ಲ, ಪ್ರತಿಯೊಬ್ಬರು ನಾವು ಒಂದೊಂದೇ ಸೀನ್ ಅಲ್ಲೂ ಕೂಡ ಎಂಜಾಯ್ ಮಾಡ್ತಾ ಹೋಗ್ಬೋದು ಅಂತ ಅನ್ಸುತ್ತೆ ಇಷ್ಟು ಜನ ಇದ್ದಾಗ. ಸೊ ಡೆಫಿನೆಟ್ ಆಗಿ ಸರ್ ಒಂಥರ ನೀವು ಹೇಳ್ದಂಗೆ ಮೃಷ್ಟಾನ್ನ ಭೋಜನ ಅಂತಾನೆ ತಗೊಳ್ಬಹುದು. ಸೊ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಹೀರೋಗಳು ಅಂತ ಬಂದಾಗ ಸರ್ ಒಂದಷ್ಟು ಜನಕ್ಕೆ ನಾನು ಕೇಳ್ಪಟ್ಟಿದ್ದೀನಿ ಎಲ್ಲೋ ಒಂದ್ ಕಡೆ, ಈ ಹೀರೋಸ್ ಸಿನಿಮಾದಲ್ಲಿ ಹೀರೋ ನಟಿಸ್ತಾರೆ, ಸೊ ಒಂದು ಪ್ರಿಪರೇಷನ್ ಇರ್ತಾರೆ, ಅವ್ರನ್ನ ತಯಾರು ಮಾಡ್ಕೊಳ್ಳೋದು ಒಂದ್ ಕಡೆ ಚಾಲೆಂಜ್ ಆದ್ರೆ ಅವರು ಸಿನಿಮಾ ಬಿಟ್ಟು ಏನ್ ಮಾಡ್ತಾರೆ ಅನ್ನೋದು ಒಂದಷ್ಟು ಜನಕ್ಕೆ ಪ್ರಶ್ನೆ ಇದೆ. ನೀವೇನ್ ಮಾಡ್ತೀರಾ ಸರ್? ಸಿನಿಮಾ ಬಿಟ್ಟು ನಮ್ಗೆ ಬೇರೆ ಏನೂ ಗೊತ್ತಿಲ್ಲಮ್ಮ, ನಮ್ಗೆ ನಿಜವಾಗ್ಲೂ ಬೇರೆ ಏನೂ ಗೊತ್ತಿಲ್ಲ. ನಾವಾಯಿತು, ನಮ್ಮ ಸಿನಿಮಾ ಆಯಿತು. ನಾನು ಸಿನಿಮಾ ಶೂಟಿಂಗ್ ಮಾಡ್ತಿಲ್ಲ ಅಂದರೆ ಸಿನಿಮಾ ನೋಡ್ತಾ ಇರ್ತೀನಿ, ಇಲ್ಲರೆ ಸಿನಿಮಾ ಬಗ್ಗೆ ಏನಾದ್ರು ಕಲ್ತ್ಕೋತಾ ಇರ್ತೀನಿ. ನಮಗೆ ಸಿನಿಮಾ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅನ್ಫಾರ್ಚುನೇಟ್ಲಿ. ಯಾಕೆಂದರೆ ಬೇರೆ ಏನಾದ್ರು ಕಲಿಬೋದಾಗಿತ್ತೇನೋ, ಬಟ್ ನಾವು ಕಲ್ತಿಲ್ಲ. ನನಗೆ ಆ್ಯಕ್ಚುಲಿ ಮುಂಚೆನೇ ಭಾಳ ಹಿಂದೆ ಹೇಳಿದ್ದೆ, ನನಗೆ ಸ್ಕೂಲಲ್ಲಿದ್ದಾಗ ನಾನು ಫೈಟರ್ ಪೈಲಟ್ ಆಗಬೇಕು ಅಂತ ಭಾಳ ಆಸೆ ಇತ್ತು, ಇಂಡಿಯನ್ ಏರ್ಫೋರ್ಸ್ ಸೇರಬೇಕು ಅಂತ ಆಸೆ ಇತ್ತು. ಬಟ್ ಮ್ಯಾಥ್ಸಲ್ಲಿ ತೂಕು ಹೊಡೆದು ಅದು ಕನಸಾಗೆ ಉಳಿದೋಯ್ತು. ನನ್ನ ಕ್ಲಾಸ್ಮೇಟು ಗಗನ್ ಅಂತ, ಹೀ ಬಿಕೇಮ್ ಅ ಏರ್ಫೋರ್ಸ್ ಪೈಲಟ್. ಟುಡೇ ಹೀ ಈಸ್ ಇನ್ ದ ಇಂಡಿಯನ್ ಏರ್ಫೋರ್ಸ್. ಅವನು ಹಿ ಫ್ಲೈಸ್ ರಫೇಲ್. ಸೊ ಅದಾದಮೇಲೆ ಮೋಟರ್ ಸ್ಪೋರ್ಟ್ಸ್ಗೆ ಹೋಗ್ಬೇಕು ಅಂದ್ಕೊಂಡೆ, ರೇಸರ್ ಆಗಬೇಕು ಅಂದ್ಕೊಂಡೆ, ಅದೂ ಆಗಲಿಲ್ಲ. ಸರಿ, ಇನ್ನು ನಮಗೆ ಬರ್ದಿರೋದು ಇದೆ. ಅಮ್ಮ ಬಿಡ್ಲಿಲ್ಲ. ಒಂದು ಆ್ಯಕ್ಚುಲಿ ಮಾಡಿದೆ, 2-3 ರೇಸ್ ಮಾಡಿದೆ, ಅಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಅದಾದಮೇಲೆ ಬಿಡಲಿಲ್ಲ. 2 ಸೂಪರ್ ಬೈಕ್ ತೊಗೊಂಡು ಫ್ರೆಂಡ್ ಮನೇಲಿ ನಿಲ್ಲಿಸ್ತಾ ಇದ್ದೆ. ಫ್ರೆಂಡ್ ಮನೇಲಿ ನಿಲ್ಲಿಸಿ ಅದ್ರ ಬಗ್ಗೆ ಗೊತ್ತಾಗಿ ಅದಕ್ಕೆ ಊಸ್ಕೊಂಡು ಅದನ್ನ ಮಾರಿ ಇದೆಲ್ಲ ಬಿಟ್ಟು ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ನಾವು ಬೇರೆ ಏನೂ ಕಲೀಲಿಲ್ಲ, ಕಲಿಯಕ್ಕೆ ಟೈಮ್ ಇರಲಿಲ್ಲ. ಇತ್ತು ಬಟ್ ಕಲಿಯಕ್ಕೆ. ಅಪ್ಪಂದು ಪ್ರೊಡಕ್ಷನ್ನ ನೋಡ್ಕೊಳಕ್ಕೆ ಶುರು ಮಾಡಿದೆ, ಆಮೇಲೆ ಪ್ರೊಡ್ಯೂಸ್ ಮಾಡಿದೆ, ಸಿನಿಮಾನ ಕಲ್ತ್ಕೊಂಡೆ, ಅವ್ರದ್ದು ಅಸಿಸ್ಟ್ ಮಾಡಿದೆ, ಡೈರೆಕ್ಷನ್ ಹೆಂಗೆ ಮಾಡ್ತಾರೆ, ಆಮೇಲೆ ದೊಡ್ಡ ನಟರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ನೋಡಿ ಕಲ್ತ್ಕೊಂಡೆ. ವಿಷ್ಣು ಅಂಕಲ್ ಆಗಿರ್ಬೋದು, ಅಂಬರೀಷ್ ಮಾಮ ಆಗಿರ್ಬೋದು, ಆಮೇಲೆ ಶಿವಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ಸಿನಿಮಾಲಿ ಪರ್ಫಾರ್ಮ್ ಮಾಡಿದ್ರು. ರಮೇಶ್ ಅರವಿಂದ್ ಸರ್ ಇರ್ಬೋದು, ಆಮೇಲೆ ನಮ್ಮ ಪ್ರತಿಯೊಬ್ಬರು ನಮ್ಮ ಸಿನಿಮಾಲಿ ಮಾಡಿದಂಥ ಪ್ರತಿಯೊಬ್ಬರು ನೋಡಿ ಕಲ್ತ್ಕೊಂಡು ಆಮೇಲೆ ಕೊನೆಗೆ ನಟ. ಅದೇ ಸಿನಿಮಾ ಆಕ್ಟಿಂಗ್ ಬಿಟ್ಟು ಏನೂ ಮಾಡಲ್ಲ. ಸಿನಿಮಾ 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 ಸ್ನೇಹಿತರು ಅಷ್ಟೇ. ಸ್ನೇಹಿತರು. ಸೊ ಈ ಸ್ನೇಹಿತರ ಮಧ್ಯೆ ಪ್ರೀತಿಗಳು ಇದ್ದಾಗ ಇಷ್ಟು ವರ್ಷ ಜರ್ನಿ ಸಾಧ್ಯ ಆಗುತ್ತೆ. 100% ಆಗುತ್ತೆ. ಸಿನಿಮಾ ಬಗ್ಗೆ ಪ್ರೀತಿ, ಆತ್ಮೀಯರ ಬಗ್ಗೆ ಪ್ರೀತಿ, ವಿಶ್ವಾಸ, ಕಾಳಜಿ, ಗೌರವ. ಸೊ ಕಾಮನ್ ಆಗಿ ಇದರದೊಂದು ಸುಳ್ಳು ನಾನು ಅವಾಗ ಹೇಳ್ತಿರ್ತೀನಿ ಅಂದ್ರೆ ಯಾವುದು? ಆ ಥರ ಸುಳ್ಳು ಜಾಸ್ತಿ ಹೇಳಲ್ಲ. ಯಾವುದು? 1-2 ಹೇಳಿದ್ರೆ ಯಾವುದು? ಅದು ಯೋಚನೆ ಮಾಡಬೇಕು ಅಂದ್ರೆ ಆ್ಯಕ್ಚುಲಿ ಆ ಥರ ಯಾವುದು ಸುಳ್ಳು ಇಲ್ಲ. ಮನೇಲಿ ಇರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇರೋರ್ಗೆ ಇರ್ಬೋದು, ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಇರ್ಬೋದು, ಹೇಳುವಂತ ಸುಳ್ಳು ಏನಾದ್ರು? ಇಲ್ಲೇ ಇದ್ದೀನಿ, ಬರ್ತಾ ಇದ್ದೀನಿ, 10 ನಿಮಿಷದಲ್ಲಿ ಬಂದೆ. ಓಕೆ, ಆಯ್ತು. ನೀವು ಸರ್? ಅದೇ
ನೀವೇ ಹೇಳೋದು. ಇಲ್ಲಮ್ಮ ಇವತ್ತು ಗುಂಡಾಗ್ತಾ ಇಲ್ಲ. ಹಂಗಿದ್ರೆ ನಿಮ್ಗೆ ಪ್ರೆಷರ್ ನೆಕ್ಸ್ಟ್. ಈ ಒಂದು ಬ್ಯಾಡ್ ಹ್ಯಾಬಿಟ್ ನಾನು ಬಿಡ್ಲೇಬೇಕು ಅಂತ ಅನ್ಕೊಂಡಿದ್ದೀನಿ, ಎಷ್ಟು ಪ್ರಯತ್ನ ಮಾಡಿದ್ರು ಬಿಡಕ್ ಆಗ್ತಿಲ್ಲ. ಏನು? ಬಟ್ಟೆ ಹಾಕೊಳ್ಳೋದು. ಬಟ್ಟೆ ಹಾಕೊಳ್ಳೋದು ಬ್ಯಾಡ್ ಹ್ಯಾಬಿಟ್. ಹ್ಞೂ ಕಣಮ್ಮ, ಈ ಶೆಕೆಲ್ ಬಟ್ಟೆ ಹಾಕೊಂಡು ನೀವು ಜೀನ್ಸ್ ಪ್ಯಾಂಟ್ ಹಾಕೊಂಡು ಕೂತ್ಕೋ ಅಂತಂದ್ರೆ ಚಡ್ಡಿ ಗಿಡ್ಡಿ ಹಾಕಿ ಕೂಡ್ಸಿದ್ರೆ ಅನಿಲ್ಲ. ಸ್ಟಾರ್ಟ್ ಆಗೋಯ್ತು ಸರ್. ಹಬ್ಬಾ, ಈಗ ಒಂಚೂರು ಗಾಳಿ ಬೀಸಕ್ ಶುರು ಆಯ್ತು. ಎಸ್, ನೀವು ಇವರಿಗೆ ಈವರೆಗೂ ಕೇಳಿದಿರೋ ಪ್ರಶ್ನೆ ಏನಾದ್ರು ಇದ್ರೆ ಹೇಳಿ ಸರ್. ನಿಲ್ಗೆ ಭಾವನಾಗ ಲವ್ ಹೆಂಗಾಯ್ತು ಅಂತ. ಅದು ಅವಳ ಫ್ರೆಂಡ್ ಒಬ್ಳು ಸೀರಿಯಲ್ ಆ್ಯಕ್ಟ್ ಮಾಡ್ತಿದ್ಲು. ಅವಳ ನೋಡಕ್ಕೆ ಈ ಹುಡುಗಿ ಸೆಟ್ಟಿಗೆ ಬರ್ತಿತ್ತು. ಓಹೋ, ಯಾರು ತುಂಬ ಮುದ್ದಾಗಿ ಡೀಸೆಂಟಾಗಿ ಕಾಣ್ತಾರಲ್ಲಪ್ಪ ಅಂತ. ನಾನು ಪ್ರಪೋಸ್ ಮಾಡಲ್ಲ, ಐ ಲವ್ ಯು ಅಂತ ಕೇಳಿಲ್ಲ. ಅವಳು ನೇರವಾಗಿ ಕೇಳಿದೆ, ಮದುವೆ ಮಾಡ್ಕೊಡಮ್ಮ ಅಂತ. ಹೇಗೆ ಮಾರ್ದೋತು ಓಡಿದ್ಲು ಮನೆಗೆ, ಕೈ ನೆಟ್ಕೊಂಡ ತೊಗೊಂಡು. ನಾನು ಹೈದರಾಬಾದ್ಗೆ ಹೋದೆ ಚಂದ್ರಚಕೋರಿ ಶೂಟಿಂಗ್ಗೆ. 1 ತಿಂಗಳು ಮಾತೇ ಆಡಲಿಲ್ಲ. ಬಂದಮೇಲೆ April 10th ಈ ಸಿನಿಮಾ ರಿಲೀಸ್ ದಿನನೇ ಅವಳು ನಾನು ಒಪ್ಕೊಂಡಿದ್ದು. ಓಹ್, ವೆರಿ ಗುಡ್. ಮಾರ್ಚಲ್ಲಿ ಪ್ರಪೋಸ್ ಮಾಡಿದೆ ಅವಳಿಗೆ, April 10th ಒಪ್ಕೊಂಡ್ಲು. ಅದಾಗ ಒಂದು 6-7 ತಿಂಗಳು ನನಗೆ ಅವ್ರ ಅಪ್ಪ ಯಾರು ಅಂತಲೇ ಗೊತ್ತಿರಲಿಲ್ಲ. ಒಂದಿನ ಅವ್ರ ಆಫೀಸಿಗೆ ಕರೆದಿದ್ರು ಅವರಪ್ಪ. ಅವ್ರದ್ದೊಂದು ಸೀರಿಯಲ್ ಮಾಡ್ತಾಯಿದ್ರು, ಹೇಳಿ ಹೋಗೋ ಕಾರಣ ಸೀರಿಯಲ್ ಮಾಡೋಕ್ಕೆ ಅಂತ ಪ್ಲಾನ್ ಮಾಡಿದರು. ಅದ್ರಲ್ಲಿ ಒಂದು ಪಾತ್ರಕ್ಕೆ ನನ್ನ ನೀನು ಬಾರ ಮಾಡ್ತೇನೆ ಅಂತ ಕೇಳಿದ್ರು. ಅಯ್ಯೋ ಇವ್ರು ಕರೀತಾವ್ರೆ, ಮಾಡೋಣ ಅಂತ ಹೋದೆ. ಹೋಗಿ ಮೇಲ್ಗಡೆ ಜಿಮ್ಮಲ್ಲಿ ವಾಕ್ ಮಾಡ್ತಾಯಿದ್ರು ಅವರು ಟ್ರೆಡ್ಮಿಲಲ್ಲಿ. ಅವರ ಟ್ರೆಡ್ಮಿಲ್ ಹತ್ರ ನಿಂತ್ಕೊಂಡಿದ್ದೆ. ಹಿಂಗೆ ತಿರುಗಿ ನೋಡ್ತೀನಿ, ನನ್ನ ಹೆಂಡತಿ ಇವ್ರಿಗೆ ಹೆಗಲ ಮೇಲೆ ಕೈ ಹಾಕೊಂಡು ಹಿಂಗೆ ನಿಂತವ್ರೆ. ಎಲ್ಲ ಕಳ್ಳಿ ಅಪ್ಪ ಕೊಟ್ಲಲ್ಲಪ್ಪ ಕೆಲಸ ಅಂತಮ್ಮ. ಹ್ಞೂ ಸರ್ ಬರ್ತೀನಿ ಸರ್ ಅಂತ ಕೆಳಗೆ ಬಂದೆ. ಫೋನ್ ಆಫ್ ಮಾಡಿಟ್ಟೆ. 15 ದಿನ ಫೋನೇ ಆನ್ ಮಾಡಲಿಲ್ಲ. ಆಮೇಲೆ ಅವಳ ಫ್ರೆಂಡ್ಸ್ ಯಾರನ್ನೋ ಕಳಿಸಿದ್ಲು ನಮ್ಮ ಮನೆ ಹತ್ರಕ್ಕೆ. ಯಾಕೆ ಏನಾಯ್ತು ಅಂತಲೇ, ನೀನು ರವಿ ಬೆಳಗೆರೆ ಮಗಳು ಅಂತ ಹೇಳಬೇಕಲ್ವ ನನಗೆ. ಯಾಕೆ ಹೇಳಿಟ್ರೆ ಏನಾಗ್ಬಿಡ್ತಿತ್ತು ಅಂತ. ಹೇಳ್ದೆ ಇದ್ರೆ ಇವಾಗ ಏನಾಯಿತು ಅಂತ. ಏನೂ ಆಗಲಿಲ್ಲ, ನಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಅವಾಗ ಅವ್ರದ್ದು ಭರ್ಜರಿ ಹೆಸರು. ಅವರು ಒಂದೊಂದು ಬರಹಗಳನ್ನು ಆ ಮಟ್ಟಕ್ಕಿತ್ತು, ಅವರ ಕನೆಕ್ಷನ್ಸು ಆ ಮಟ್ಟಕ್ಕಿತ್ತು. ಸರ್ಕಾರನ ಎದುರಿಸ್ತದು ಯಾವ ಲೆಕ್ಕ ಅವ್ರಿಗೆ. ಬಟ್ ನಮ್ಮನ್ನೊಂದು ತುಂಬ ಆಳವಾದ ಪ್ರೀತಿ ಇತ್ತು, ಅದು ಮತ್ತೆ ನಮ್ಮನ್ನು ಸೇರಿಸ್ತು. ಈಗ ಮದುವೆ ಆಗಿ 18 ವರ್ಷಗಳಾಗೋಯ್ತು. ಯಾಕೋ ಮದುವೆ ಆಗಲ್ಲ. ಹ್ಯಾಂಡ್ಸಮ್ ತರುಣ. ಎಲ್ಲ ಓಕೆ, ಮದುವೆ ಯಾಕೆ? ಎಲ್ಲ ಓಕೆ, ಮದುವೆ ಯಾಕೆ ಅಷ್ಟೇ. ಇಲ್ಲ, ನಮ್ಮಲ್ಲಿ ಏನೇ ಪ್ರಶ್ನೆಗಳಿದ್ರು ನಾವು ಕೇಳ್ಕೊಂಬಿಟ್ಟಿರ್ತೀವಿ. ಹಾಗಾಗಿ ಕೇಳದೇ ಇರೋದ್ರದ್ದು ಯಾವುದೂ ಇಲ್ಲ. ಇದು ಸುಮ್ಮನೆ ನಿಮಗೋಸ್ಕರ ಹಿಂಗೆ ನಾಟಕ ಆಡ್ತದೆ. ಸಿಕ್ಕದಾಗೆಲ್ಲ ನಮ್ಮಲ್ಲಿ ಅವನ ಬಗ್ಗೆ ಅಲ್ಲ, ನನಗ್ ಗೊತ್ತು, ನನ್ನ ಬಗ್ಗೆ ಅಲ್ಲ, ಎಲ್ಲವೂ ಗೊತ್ತು. ನೀವು ಕೇಳಿದೀರಾ ಅಂತ ಬರೀ ಇಲ್ಲ, ಹೇಳೇ ಬಿಟ್ಟಲ್ಲ ಅವನು. ಎಲ್ಲ ಓಕೆ, ಮದುವೆ ಯಾಕೆ ಅಂತ. ಗ್ಯಾರಂಟಿ ಇರ್ತೀನಮ್ಮ, ಗ್ಯಾರಂಟಿ ಇರ್ತೀನಿ. ಇರಬಾರ್ದು ಅನ್ನೋದಕ್ಕೆ ಏನಾದ್ರು ರೀಸನ್ ಇದೆಯಾ? ಅಲ್ಲ, ಮದುವೆ ಏನಕ್ಕೆ? ಅವ್ನು ಬಹಳ ವರ್ಷದಿಂದ ನನ್ಗೆ ಹೇಳ್ತಾನೆ, ನೀನ್ ಯಾಕೆ ಮದುವೆ ಆಗಲ್ಲ. ನನ್ಗೆ ಇಷ್ಟ ಇಲ್ಲ. ಐ ಡೋಂಟ್ ಬಿಲೀವ್ ಇನ್ ದ ಕಾನ್ಸೆಪ್ಟ್ ಆಫ್ ಮ್ಯಾರೇಜ್. ಸೊ ಅದಕ್ಕೋಸ್ಕರ ಬಹುಶಃ ಅದನ್ನ ಚೇಂಜ್ ಮಾಡೋಳು ಯಾರು ಬಂದ್ರೆ ಆಗಬಹುದೇನೋ. ನೋ ಆಗಬಹುದೇ? ನೋ, ಅಲ್ಲೂ ನೋನೇ. ಬಂದರೆ ಆಗಬಹುದೇ? ನೋ ನೋ ತಗೋಬೇಕು ನಾವೀಗ. ಓಕೆ, ನೀವಂತೂ ಅವ್ರನ್ನ ಪ್ರಶ್ನೆ ಕೇಳ್ಬಿಟ್ರೆ ಅವರು ನಿಮ್ಗೆ ಹೇಳ್ಬಿಟ್ರು. ಸರಿ, ನೋಡಿ, ಯಾವ್ದಾದ್ರು ಒಂದು ಸಿನಿಮಾ, ಮತ್ತೊಂದು ಸಿನಿಮಾ ಇದೇ ತರ ನೀವಿಬ್ರು ಕಾಣಿಸ್ಕೋಬೇಕು, ನಿಮ್ಗೆ ಆಪರ್ಚುನಿಟಿ ಕೊಡ್ತಾರೆ. ಇದೇ ಡೈರೆಕ್ಟರ್ ಇರ್ಬೋದು ಅಥವಾ ಮತ್ತೊಬ್ರು ಡೈರೆಕ್ಟರ್ ಇರ್ಬೋದು. ಈ ಕಥೆನ ನಾನು ಮತ್ತೆ ರೀಕ್ರಿಯೇಟ್ ಮಾಡ್ತೀನಪ್ಪ, ನೀನ್ ಈ ಪಾತ್ರ ನಟಿಸ್ಬೇಕು, ನೀನ್ ಈ ಪಾತ್ರ ನಟಿಸ್ಬೇಕು ಅಂದ್ರೆ ಯಾವ ಸಿನಿಮಾ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಭರ್ಜರಿ ಬೇಟೆ ವಿಲ್ ಬಿ. ಆಸೆಗೊಬ್ಬ ಮೀಸೆಗೊಬ್ಬ ಮಾಡ್ಬೋದು. ಇಲ್ಲ, ಗಂಡು ಬೇರು ಎಷ್ಟು ಫನ್ ಆಗಿದೆ. ಎಲ್ಲ ಅಪೂರ್ವ ಸಂಗಮ ಹೇಳಿದ್ರೆ, ಎಲ್ಲ ಅಣ್ಣವ್ರು ಇದಾರೆ, ಶಂಕರ್ ನಾಗ್ ಸರ್ ಇದ್ದಾರೆ. ಆತರ ಆಯ್ಕೆಗಳು ಮಾಡ್ಕೊಂಡಾಗ ಖಂಡಿತ ಒಪ್ಕೊಳ್ತೀರಲ್ಲ? ಡೆಫಿನೆಟ್ಲಿ. ಒಳ್ಳೆ ಸ್ಕ್ರಿಪ್ಟ್, ಒಳ್ಳೆ ಸಿನಿಮಾದಲ್ಲಿ ಒಂದು ಪಾತ್ರ ಆಗೋದಕ್ಕೆ ಪ್ರತಿಯೊಬ್ಬ ಕಲಾವಿದನಿಗೂ ಆಸೆ ಇರುತ್ತೆ. ಎಲ್ಲೋ ಕೆಲವರು ಸ್ವಲ್ಪ ಇನ್ನೇಬೇಸ್ ಹಚ್ಕೊಂಡು ನಾವು ಮಾಡಲ್ಲ ಅನ್ನೋ ಥರ ಕೂತ್ಕೊಂಡಿರ್ತಾರೆ. ನಮ್ಮಲ್ಲಿ ಆ ಥರದ್ದು ಏನೂ ವ್ಯತ್ಯಾಸಗಳಿಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಡಿಫರೆನ್ಸಸ್. ಒಂದು ಒಳ್ಳೆ ಸಿನಿಮಾ ಆನ್ ಸ್ಕ್ರೀನ್ ತೋರ್ಸೋಕೆ ಅಂದಾಗ
ಒಂದು ಪಾತ್ರ ಆಗಕ್ಕೆ ನಾವು ರೆಡಿ. ನನಗೆ ಚಕ್ರವ್ಯೂಹ ಮಾಡಕ್ ಇಷ್ಟ. ಇವನ್ ರೆಬೆಲ್ ಆಗಿ ನಾನು ರವಿ ಸರ್ ಆಗ್ಬಿಡ್ತೀನಿ. ಕೋಯಾ ಕೋಯಾ ಅಟಾಚಿ, ಅವ್ರ ಹೆಸರು ಇನ್ನೂ ಆಗ್ಬೇಕು, ಕೋಯಾ ಕೋಯಾ ಅಟಾಚಿ ಅಂತ. ರವಿ ಸರ್ ಕ್ಯಾರೆಕ್ಟರ್ ನಾನು ಮಾಡ್ತೀನಿ, ರೆಬೆಲ್ ಸ್ಟಾರ್ ಕ್ಯಾರೆಕ್ಟರ್ ಚಕ್ರವ್ಯೂಹ ಅದು ಮಾಡ್ಬೋದು. ಲಾಟ್ ಆಫ್ ಪರ್ಮಿಟೇಷನ್ಸ್, ಕಾಂಬಿನೇಷನ್ಸ್ ಎಷ್ಟಿದೆ ಸಿನಿಮಾ ಕನ್ನಡದಲ್ಲಿ ಮಾಡಕ್ಕೆ. ಏನಿಲ್ಲ, ಇವತ್ತಿನ ಕಾಲದಲ್ಲಿ ಅದನ್ನೇ ನಾವು ರೀಕ್ರಿಯೇಟ್ ಮಾಡ್ಕೊಂಡ್ ಬಂದ್ಬಿಟ್ರೆ ಸಾಕು ಅಲ್ವಾ ಸರ್? ಕರೆಕ್ಟ್. ಇದೊಂದು ಯೋಚನೆ ಡೈರೆಕ್ಟರ್ಗಳು ಬಂದ್ಬಿಟ್ರೆ ಮೇ ಬಿ. ಬಟ್ ನನ್ನ ಫೇವ್ರೇಟ್ ಅದು ಕೋಯಾ ಕೋಯಾ ಅಟಾಚಿ ಅಂತ ಹೆಸರು. ಅದು ಬ್ಯೂಟಿಫುಲ್ ಹೆಸರು ರವಿ ಸರ್. ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ಬಿಗ್ ಫ್ಯಾನ್ ಆಫ್ ರವಿ ಸರ್ ಆಲ್ಸೋ. ನಾನು ರೆಬೆಲ್ ಸ್ಟಾರ್ ಜೊತೆ ಬೆಳೆದವ್ರು ನಾವು ಯಾವತ್ತಿದ್ರು. ರೆಬೆಲ್ ಇಸ್ ಮೈ ಪ್ರೈಮರಿ ಫೇವ್ರೆಟ್. ಬಾಲ್ಯದಿಂದ ಹುಟ್ಟಿದ್ದೆ ನಾನು, ಹುಟ್ಟಿದಾಗ ನಾನು ಅವ್ರನ್ನ ನೋಡ್ಕೊಂಡ್ ಬಂದಿರೋದು. ಬಹುಶಃ ಅವರು ನಮ್ಮ ವಿಷ್ಣು ಸರ್, ಶಂಕರ್ ನಾಗ್ ಸರ್. ಬಟ್ ನನ್ನ ಪರ್ಸನಲ್ ಫೇವ್ರೆಟ್ ರೆಬೆಲ್ ಸ್ಟಾರ್. ಯಾಕಂದ್ರೆ ಇವಾಗ ನೋಡ್ಬೋದು ಸರ್, ದೊಡ್ಡವ್ರ ಪೇರೆಂಟ್ಸ್ ಗಳೆಲ್ಲ ನೋಡಿದ್ರೆ ಇವತ್ತಿಗೂ ಹೇಳ್ತಾರೆ ಆ ತರ ಸಿನಿಮಾಗಳು ಈಗ ಅಷ್ಟೊಂದು ಬರ್ತಾ ಇಲ್ಲ ಬಿಡು, ಹಂಗಿದ್ರೆ ನೋಡ್ಬೋದು ಅಂತ. ಅದಕ್ಕೋಸ್ಕರನೇ ನೀವು ಹೇಳ್ದಂಗೆ ಇವತ್ತಿಗೂ ಟಿವಿಲಿ ಬಂದ್ರೆ ಸ್ಯಾಟಲೈಟ್ ಚಾನಲ್ಸ್ ಅಲ್ಲಿ ಬಂದ್ರೆ ಸಿನಿಮಾಗಳನ್ನ ನೋಡ್ತಾರೆ. ಹೌದು, ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಸಿನಿಮಾಗಳು ಹಂಗೆ ಬರ್ತಾ ಇತ್ತು. ಇವತ್ತು ಬರ್ತಾ ಇಲ್ಲ ಅಂತ ಹೇಳ್ತಿಲ್ಲ ನಾನು, ಇವತ್ತು ಬರ್ತಾ ಇದೆ. ಬಟ್ ದರ್ ಇಸ್ ಲಾಟ್ ಆಫ್ ಏನು ಹೇಳ್ತಾರೆ ಚೇಂಜ್, ಅಂದರೆ ಎವಾಲ್ವ್ ಆಗಿದೆ ಸಿನಿಮಾ. ಅಂದರೆ ಕ್ಯಾನ್ವಾಸ್ ದೊಡ್ಡದಾಗಿದೆ. ಅವತ್ತೆಲ್ಲ ನಾವು ಮಾಡಿದಂಥ ಸಿನಿಮಾಗಳು ಒಂದು 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 ಬಡ್ಜೆಟಲ್ಲಿ ಮಾಡ್ತಾ ಇದ್ವಿ, ರಿಲೀಸ್ಗೆ ಇಷ್ಟು ಬೇಕು, ಅದೆಲ್ಲ ಇವಾಗ ಅದೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಯಾಕೆಂದರೆ ನಾವು ವಿ ಹ್ಯಾವ್ ಟು ಕಾಂಪೀಟ್ ವಿತ್ ಸೋ ಮೆನಿ ಅದರ್ ಲ್ಯಾಂಗ್ವೇಜಸ್. ಯಾಕೆಂದರೆ ಅವ್ರು ಹಂಗೆ ಮಾಡ್ತಾ ಇದ್ದಾರೆ, ನಾವು ಕನ್ನಡದಲ್ಲಿ ಮಾಡ್ತಾ ಇದ್ವಿ, ನಾವು ಕಾಂಪೀಟ್ ಮಾಡ್ತಾ ಇದ್ವಿ. ಬಟ್ ನೀವು ಹೇಳ್ದಂಗೆ ಹಳೆ ಕಾಲದ ಸಿನಿಮಾಗಳು ಸಸ್ತಾ ಸುಂದರ ಟಿಕಾವ್ ಅಂತಾರಲ್ಲ, ಹಂಗೆ ಬ್ಯೂಟಿಫುಲ್ ಆಗಿರ್ತಾ ಇತ್ತು ಸಿನಿಮಾಗಳು. ಅಂದರೆ ಅತಿ ಹೆಚ್ಚಿನ ವೈಭವ ಇಲ್ಲದೆ ಇರ್ತಾ ಇತ್ತು, ವೈಭವನೂ ಇರ್ತಾ ಇತ್ತು. ಬಟ್ ಅದೇ ರೀತಿ ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಮ್ಮ ಅನಂತ್ ನಾಗ್ ಸರ್ ಸಿನಿಮಾ, ನಮ್ಮ ಬಿಗ್ ಅನಂತ್ ನಾಗ್ ಸರ್, ನಾನು ಬಹಳ ದೊಡ್ಡ ಅಭಿಮಾನಿ ಅವ್ರದ್ದು. ಅವ್ರದ್ದು ಯಾವುದೇ ಸಿನಿಮಾ ಬಿಟ್ಟಿಲ್ಲ. ಈಗ ನೀವು ಗೌರಿ ಗಣೇಶ ತಗೊಳ್ಳಿ, ಆಮೇಲೆ ಮಿಸ್ಟರ್ ಲಂಬೋದರ್, ಎಂಥ ಎಂಥ ಕ್ಯಾರೆಕ್ಟರ್ ಅದು, ಗೋಲ್ಮಾಲ್ ರಾಧಾಕೃಷ್ಣ, ಇದೆಲ್ಲ ಅದ್ರಲ್ಲೆಲ್ಲ ಎಲ್ಲಿ ಖರ್ಚಿತ್ತು. ಅವ್ರದ್ದು ಲಕ್ಷ್ಮೀ ಅವ್ರ ಪೇರಲ್ಲಿ ಒಂದು 15-20 ಸಿನಿಮಾಗಳು ಮಾಡಿದಾರಲ್ಲ. ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಆಫ್ ಕನ್ನಡ ಇಂಡಸ್ಟ್ರಿ. ಅವ್ರು ಹೆಂಗಿದ್ರು ಒಳ್ಳೆ ಚಾಕ್ಲೇಟ್ ಇದ್ದಂಗಿದ್ರು, ಇವತ್ತಿಗೂ ಹಂಗೆ ಇದಾರೆ. ಅವತ್ತಿನ ಕಾಲದಲ್ಲೆಲ್ಲ ಸಿನಿಮಾಗಳು ಇವತ್ತಿಗೂ ಗಣೇಶ ಸುಬ್ರಹ್ಮಣ್ಯ, ಗೌರಿ ಗಣೇಶ, ಗೋಲ್ಮಾಲ್ ರಾಧಾಕೃಷ್ಣ, ಇದನ್ನೆಲ್ಲ ನೋಡ್ತಾ ಇದ್ರೆ ಬಿದ್ದು ನಗ್ತೀವಿ ಇನ್ನೂ. ಯಾಕೆಂದ್ರೆ ಆ ಥರ ಪರ್ಫಾರ್ಮೆನ್ಸ್ ಮಾಡಿದ್ರು. ಅನಂತ್ ಸರ್ ಹೇರ್ ಸ್ಟೈಲ್, ಅವ್ರ ಕೂದಲು, ನಾವು ಈ ಬಂಧನ ಮಾಡ್ಬೇಕಾರೆ ನಮ್ಮ ಅತ್ತೆ ಡೈರೆಕ್ಟ್ ಮಾಡ್ತಾ ಇದ್ರು. ಸೊ ನಾನು ಸೆಟ್ಗೆ ಹೋದಾಗ ಬರೀ ಅವ್ರ ಕೂದಲನ್ನೇ ನೋಡ್ತಾ ಇದ್ದೆ. ಅವ್ರು ಒಂದ್ಸರಿ ಹಿಂಗೆ ಅಂದ್ಬಿಟ್ರೆ ತಿರ್ಗಾ ಹಿಂಗೆ ಬೀಳೋದು, ತಿರ್ಗಾ ಶಾರ್ಟಲ್ಲಿ ತಿರ್ಗಾ ಹಿಂಗೆ ಬೀಳೋದು. ಇಸ್ ಗಾಟ್ ಸಚ್ ಸಿಲ್ಕಿ ಹೇರ್. ಆಮೇಲೆ ಏನು ಮುದ್ದಾಗಿದ್ದಾರೆ ಗೊತ್ತಾ ನೋಡೋಕೆ ಅವರು. ನೀವು ಹೇಳ್ದಂಗೆ ಇವತ್ತು ಕ್ಯಾನ್ವಾಸ್ ದೊಡ್ಡದಾಗಿರ್ಬೋದು, ಕತೆ ಇವತ್ತಿಗೂ ಇಂಪಾರ್ಟೆಂಟ್. ನೀವು ಕತೆನ ಇಲ್ಲದೆ ಅಷ್ಟಾಗಲ ಕ್ಯಾನ್ವಾಸ್ ಮಾಡ್ತೀನಿ ಯಾರು ನೋಡೋದಿಲ್ಲ. ಆ ನಿಟ್ಟಲ್ಲಿ ಟೆರರ್ ತುಂಬಾ ಅದ್ಭುತವಾದ ಕತೆ, ತುಂಬಾ ಅದ್ಭುತವಾದ ಪ್ರೆಸೆಂಟೇಷನ್ ಆಫ್ ಎವ್ರಿಥಿಂಗ್, ವಂಡರ್ಫುಲ್ ಆಗಿದೆ. ಏಪ್ರಿಲ್ 10th ರಿಲೀಸ್ ಆಗ್ತಾ ಇದೆ. ಸಂತೋಷ್ ಥಿಯೇಟರ್ ರಿಲೀಸ್ ಆಗ್ತಾ ಇದೆ. ಸಂತೋಷ್ ಜಯಣ್ಣ ಮೊದಲನೇ ಸಿನಿಮಾ ಸಂತೋಷ್, ನನ್ನ ಲೇಟೆಸ್ಟ್ ಸಿನಿಮಾ ಸಂತೋಷ್. ಜಯಣ್ಣ ಫಿಲ್ಮ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ. 180 200 ಹೆಚ್ಚು 200-220 ಥಿಯೇಟರ್ಗಳು ರಿಲೀಸ್ ಆಗುತ್ತೆ. ಸೊ ಹಾಗಿದ್ರೆ ಈ ಹೆಂಗೋ ಹಾಲಿಡೇ ಸ್ಟಾರ್ಟ್ ಆಗಿದೆ, ಎಲ್ಲರೂ ಒಳ್ಳೆ ಸಿನಿಮಾ ಕಾಯ್ತಾ ಇದ್ದವ್ರಿಗೆ ಭರ್ಜರಿಯಾಗಿ ಸಂಪೂರ್ಣವಾಗಿ ಆಡಿಯೋ ಅಂಡ್ ವಿಜುವಲ್ ಟ್ರೀಟ್. ಸರ್ ಥ್ಯಾಂಕ್ ಯು ಸೋ ಮಚ್. ಹೇಳ್ಬಿಟ್ಟಿದ್ದೀರಾ ಹೊರಗಡೆ ರಾಮನ್ ಫೇಸ್, ಒಳಗಡೆ ರಾವಣನ ಆಟಿಟ್ಯೂಡ್ ಅಂತ. ಯಾರು ರಾಮ ಯಾರು ರಾವಣ ಸಿನಿಮಾ ನೋಡಿ ತಿಳ್ಕೊಳ್ಳೋಣ ಅಂತ ನೀವು ಹೇಳ್ಬಿಟ್ಟಿದ್ದೀರಿ. ನಿಮ್ನ ಕಂಡ್ರೇನೆ ಪಕ್ಕದಲ್ಲಿ ಹೋಗ್ತಿದ್ರೇನೆ ಭಯ ಅಂತ, ಅದು ಹರ್ಕೊಂಡು ಹೋಗ್ತಿದ್ರೇನೆ ಇನ್ ಸೆಡೆ ಇರ್ತಿದ್ರೆ ಹೇಗೆ ಥಿಯೇಟರ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದ ವೆರಿ ಬೆಸ್ಟ್. ನೀವ್ ಅನ್ಕೊಂಡಂಗೆ ಅಂಡ್ ನಿಮ್ಮ ಎಕ್ಸ್ಪೆಕ್ಟೇಷನ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ರೀಚ್ ಆಗ್ಬಿಡ್ಲಿ ಸಿನಿಮಾ, ಎಲ್ಲರೂ ಹಬ್ಬ ಮಾಡ್ಲಿ ಸಿನಿಮಾನ. ಥ್ಯಾಂಕ್ ಯು. ನೀವೆಲ್ಲರೂ ದಯವಿಟ್ಟು ನಮ್ಗೆ ರೀಚ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡಿ. ಖಂಡಿತ ಸರ್. ಯಾಕಂದ್ರೆ ನೀವೆಲ್ಲ ನಮ್ಗೆ ಹೆಲ್ಪ್ ಮಾಡ್ತಿರೋದಕ್ಕೆ ಸಿನಿಮಾ ರೀಚ್ ಆಗ್ತಾ ಇದೆ. ಸೊ ಎಲ್ರಿಗೂ ನಾನು ಮತ್ತೊಮ್ಮೆ ಹೇಳಿದೆ ಆವಾಗಲೇ, ಯೂಟ್ಯೂಬರ್ಸ್ ಆಗಿರ್ಬೋದು, ನಮ್ಮ ಇನ್ಫ್ಲೂಯೆನ್ಸರ್ಸ್, ಇನ್ಸ್ಟಾ ಇನ್ಫ್ಲೂಯೆನ್ಸರ್ಸ್, ಮೀಮ್ಸು, ಟ್ರೋಲ್ಸು, ಬ್ಲಾಗರ್ಸ್, ಇದೆಲ್ಲ ನಮಗೆ ಈ ಹೊಸ ಟರ್ಮ್ಸ್, ದಯವಿಟ್ಟು ಕ್ಷಮಿಸಿ. ನೀವೆಲ್ಲರೂ ಸಹಕಾರ ಕೊಟ್ಟು ದಯವಿಟ್ಟು ಇದನ್ನು ಇನ್ನೂ ರೀಚ್ ಮಾಡಿಸಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಏಪ್ರಿಲ್ 10th ಟೆರರ್. ನೋಡಿದ್ರಲ್ಲ, ಟೆರರ್ ಸಿನಿಮಾ ಟೀಮ್ ಜೊತೆ ಮಾತನಾಡ್ತಾ ಇದ್ವಿ. ಸಿನಿಮಾ ಬಗ್ಗೆ ಅಂತೂ ಅಷ್ಟೊಂದು ವಿಚಾರಗಳನ್ನ ಬಿಟ್ಕೊಟ್ಟಿಲ್ಲ. ಬಟ್ ನೀವು ಟ್ರೈಲರ್ ನೋಡಿಲ್ಲ ಅಂದ್ರೆ
ಒಂದ್ಸರಿ ಟ್ರೈಲರ್ ನೋಡಿ, ನಿಮ್ಗೂ ಖಂಡಿತವಾಗ್ಲೂ ಅನ್ಸುತ್ತೆ ಏಪ್ರಿಲ್ 10ನೇ ತಾರೀಕು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು ಅಂತ. ಅಂಡ್ ಆಲ್ಸೋ ಇದು ನಮ್ಮ ಕನ್ನಡ ಸಿನಿಮಾ, ಹಾಗಾಗಿ ನಾವು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋಣ. ಥಿಯೇಟರ್ಗೆ ಹೋಗಿ ದುಡ್ಡು ಕೊಟ್ಟು ನೋಡೋ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು, ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.